ವಂದನೆಗಳು ಸಿಸ್ಟರ್. ಎಲ್ರಿಗೂ ಸಹ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಎಲ್ರೂ ಸಹ ತಲೆಬಾಗಿಸಿ ಕಣ್ಣು ಮುಚ್ಚಿಕೊಳ್ಳೋದಾದ್ರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪ್ರಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿಮ್ಮ ಮಹೋನ್ನತ ನಂಬಿಕೆ ಕೃತಜ್ಞತೆಗಳೇ ಸ್ತೋತ್ರಗಳು ತಂದೆಯಾವುದು. ಅಪ್ಪ ನಮ್ಮನ್ನು ರಾತ್ರಿ ವೇಳೆ ತಂದೆಯಾದ ದೇವರಪ್ಪ ನಿದ್ದೆಯಲ್ಲಿ ಒಳ್ಳೆ ನಿದ್ದೆಯನ್ನು ಸಹ ಕೊಟ್ಟು ಅಪ್ಪ ನಮ್ಮನ್ನು ಈ ದಿನದಲ್ಲಿ ಅಪ್ಪ ಕ್ಷೇಮವಾಗಿ ಅಪ್ಪ ಮುಂಜಾನೆ ವೇಳೆಯಲ್ಲಿ ಎಬ್ಬಿಸಿ ನಮ್ಮೆಲ್ಲರಿಗೂ ಸಹ ಮುಂಜಾನೆಯಲ್ಲೇ ಅಪ್ಪ ನಿಮ್ಮನ್ನು ಹುಡುಕುವಂತ ಮಕ್ಕಳನ್ನಾಗಿ ಅಪ್ಪ ನಮ್ಮೆಲ್ಲರಿಗೂ ಸಹ ಭಾಗ್ಯವನ್ನು ಕೊಟ್ಟಿದ್ದೀರಿ ತಂದೆ. ಅದಕ್ಕಾಗಿ ನಿಮಗೆ ವಂದನೆಗಳು ಸ್ತೋತ್ರಗಳು. ಹೌದು ಅಪ್ಪ, ಇದರಲ್ಲಿ ನಡೆಯುವಂತಹ ಪ್ರಾರ್ಥನೆ ಕೂಟದಲ್ಲಿ ಅಪ್ಪ ಇಲ್ಲಿವರೆಗೂ ಸಹ ಪ್ರಾರ್ಥನೆಯಲ್ಲಾಗಿರಬಹುದು, ಆರಾಧನೆಯಲ್ಲಿ ಅಪ್ಪ ನೀವು ನಮ್ಮ ಜೊತೆ ನಮ್ಮ ಸಂಗಡ ನಡೆಸಿದ್ದೀರಿ ತಂದೆ. ಅದಕ್ಕಾಗಿ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಪ್ಪ ಸಂದೇಶ ಭಾಗದಲ್ಲಿಯೂ ಸಹಪ್ಪ ಆದಿನ ಅಂತ್ಯವರೆಗೂ ತಂದೆಯಾದ ದೇವರಪ್ಪ ಹೇಳುವಂತ ನನಗೂ ಕೇಳುವಂತ ನಿಮ್ಮ ಮಕ್ಕಳಿಗೂ ಸಹ ಪವಿತ್ರಾತ್ಮರ ಸಹಾಯವನ್ನು ಕೊಟ್ಟು ಅಪ್ಪ ಈ ದಿನದಲ್ಲಿ ನಡೆಸ್ತೀರಿ ಎಂದು ನಂಬಿ ಅಪ್ಪ ಈ ದಿನದ ಸಣ್ಣ ಪ್ರಾರ್ಥನೆಯನ್ನು ಅಪ್ಪ ನಿಮ್ಮ ಕರೆಗಳಿಗೆ ಒಪ್ಪಿಸಿ ಕೊಡ್ತಿದ್ದೇನೆ ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ ನಾನ್ ಮಾತನಾಡೋದು ಕೇಳಿಸ್ತಿದ್ಯಾ? ತುಂಬಾ ಸ್ಲೋ ಓಕೆ, ಎಲ್ರಿಗೂ ಸಹ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಹೌದು, ಇವಾಗ ಕೇಳಿಸ್ತಿದೆ ಸಿಸ್ಟರ್? ಓಕೆ ಸಿಸ್ಟರ್. ಕೇಳಿಸ್ತಿದೆ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಬ್ರದರ್. ಹೌದು ಪ್ರಿಯರೇ, ಇವತ್ತಿನ ದಿನದಲ್ಲಿ ದೇವರು ನಮ್ಮೆಲ್ಲರನ್ನು ಸಹ ಬರಮಾಡಿ ನಾವೆಲ್ಲರೂ ಸಹ ಈ ಗೂಗಲ್ ಮೀಟ್ ಪ್ರಕಾರ ನಾವು ದೇವರನ್ನು ಆರಾಧಿಸುವುದಕ್ಕೆ, ದೇವರ ಜ್ಞಾನವನ್ನು ನಾವು ತಿಳಿದುಕೊಳ್ಳೋದಕ್ಕೆ ದೇವರು ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕೂಡಿ ಬಂದಿರುವಂತೆ ನಿಮ್ಮೆಲ್ರಿಗೂ ಸಹ ಮತ್ತೊಮ್ಮೆ ವಂದನೆಗಳನ್ನು ತಿಳಿಸ್ತೇನೆ. ಇವತ್ತಿನ ಸಂದೇಶ ಭಾಗವನ್ನು ನಾವು ನೋಡಿಕೊಳ್ಳುವುದಾದರೆ ಪ್ರಿಯರೇ, ತರಗಳು ಬದಲಾದರೂ ಬದಲಾಗದ. ಹೌದು ಪ್ರಿಯರೇ, ನಾವು ಪ್ರಪಂಚದಲ್ಲಿ ನಾವು ನೋಡುವುದಾದರೆ ಇನ್ನೊಂದ್ಸರಿ ಹೇಳ್ತೀನಿ, ಅಂದ್ರೆ ಕಾಲಗಳು ಬದಲಾಗ್ತಿದ್ರು, ಅಂದ್ರೆ ಸಮಯಗಳು ಬದಲಾಗ್ತಿದ್ರು, ವರ್ಷಗಳು ಯುಗಗಳು ಕಳೀತಾನೆ ಇದ್ರು. ಒಂದೇ ಒಂದು ತತ್ವ ಅನ್ನುವಂಥದ್ದಿದೆ ಪ್ರಿಯರ. ಆ ತತ್ವವು ಯಾವಾಗಲೂ ಸಹ ಅದು ದೇವರು ಎಷ್ಟೋ ಒಂದು ಆಸೆ ಪಟ್ರು ಸಹ ಆ ತತ್ವ ಅನ್ನುವಂಥದ್ದು ಈ ಪ್ರಪಂಚವನ್ನು ಬಿಟ್ಟು, ಈ ದೇಶವನ್ನು ಬಿಟ್ಟು, ಈ ಸಮಾಜವನ್ನು ಬಿಟ್ಟು ಅದು ಹೋಗದಂತೆ ಹಾಗೆ ಇರುವುದನ್ನು ನಾವು ಕಾಣುವಂತದ್ದಾಗಿದೆ ಪ್ರಿಯರೇ. ಹೌದಾ? ಹಾಗಾದರೆ ಆ ತತ್ವ ಏನು ಎನ್ನುವಂಥದ್ದನ್ನ ನಾವೆಲ್ಲರೂ ಸಹ ನಾವು ನೋಡಿಕೊಳ್ಳೋಣ. ಅದು ಪ್ರಿಯರೇ, ನಾವು ಮೊದಲನೇದಾಗಿ ಆದಿಕಾಂಡದಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ, ಅಂದ್ರೆ ಮೊದಲನೇ 1, 2, 3 ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ಳುವುದಾದರೆ ಪ್ರಿಯರೇ, ಆದಮ್ ಅವಳನ್ನ ನೋಡೋಣ. ಆದಮ್ ಅವಳು ಅವರಿಬ್ರು ಸಹ ಪಾಪ ಮಾಡಿದ್ರು. ಪಾಪ ಮಾಡಿ ಅವರು ಏದೆನ್ ವನದಿಂದ ಹೊರಗಡೆ ಬಂದ್ರು ಪ್ರಿಯರೇ. ಆದ್ರೂ ಸಹ ಅಲ್ಲಿ ಏನು ಪಾಪ ಆಗಿತ್ತು ಅಂದ್ರೆ, ಅಲ್ಲಿ ಅವರು ದೇಹದ ರೀತಿಯಲ್ಲಿ ಅವರು ಮರಣವನ್ನು ತಂದುಕೊಂಡು ಏದೆನ್ ವನದಿಂದ ಆಚೆ ಬರ್ತಾರೆ. ಆದ್ರೆ ಅಲ್ಲಿ ಏನ್ ನಡೆಯುತ್ತೆ ಪ್ರಿಯರೇ, ಅಲ್ಲಿ ಒಂದು ಮೊದಲನೆಯ ಮರಣ ಎನ್ನುವಂಥದ್ದು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ನಾವು ಆದಿ ಸತ್ಯವೇದದಲ್ಲಿ ನೋಡುವುದಾದ್ರೆ ಪ್ರಿಯರೇ, ಮೊದಲನೇ ಮರಣ ಯಾವುದೇ ರೀತಿಯಲ್ಲಿ ಆಗಿರಬಹುದು. ಇವಾಗ ದಿನ ತುಂಬಿ ಸಾಯುವಂತದ್ದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಅಪಘಾತದಲ್ಲಿ, ಇಲ್ಲ ಅನಾರೋಗ್ಯದಿಂದ ಸಾಯುವಂತದ್ದಾಗಿರಲ್ಲ ಪ್ರಿಯರೇ. ಪ್ರಪಂಚದಲ್ಲೇ ಮೊದಲನೇದಾಗಿ ಮೊದಲ ಮರಣವೇ ಯಾವುದಾಗಿರುತ್ತೆ ಪ್ರಿಯರೇ? ಇಲ್ಲಿ ಯಾರಾದ್ರು ಪ್ರಾಣಿದು ಮೊದಲನೇ ಮರಣ ಯಾವ್ದಾಗಿರುತ್ತೆ ಪ್ರಿಯರೇ? ಅದು ಅಸೂಯೆಯಿಂದ, ಹೊಟ್ಟೆ ಕಿಚ್ಚದಿಂದ ಸ್ವಂತ ಅಣ್ಣನೇ ತಮ್ಮನನ್ನು ಕೊಲ್ಲುವಂಥದ್ದು. ಹೌದಲ್ಲ ಪ್ರಿಯರೇ? ಕಾಯಿನನಾಗಿರುವಂತ ಅಣ್ಣನು ಹೇಬೇಲನಾಗಿರುವಂತ ತಮ್ಮನನ್ನು ಹೊಟ್ಟೆ ಕಿಚ್ಚಿನಿಂದ ಸಾಯಿಸುವಂತದ್ದನ್ನ ನಾವು ನೋಡಿದೀವಿ ಪ್ರಿಯರೇ. ಆ ದಿನಗಳಲ್ಲಿ ಪ್ರಿಯರೇ ಯಾರು ಇರ್ಲಿಲ್ಲ ಪ್ರಿಯರೇ. ಅವ್ರು ಇದ್ದಿದ್ದೆ ಒಂದು ಕುಟುಂಬ ಇದ್ದರೂ ಸಹ ಅಕ್ಕದ ಮನೆಯವರು ಬಂದಿರ್ಲಿಲ್ಲ ಪ್ರಿಯರೇ, ಪಕ್ಕದ ದೇಶದವರು ಸಹ ಬಂದಿರ್ಲಿಲ್ಲ, ಯಾರು ಬಂದಿರ್ಲಿಲ್ಲ. ಇರುವಂತ ಒಂದು ಮನೆಯಲ್ಲಿ ಆ ಸಮಯದಲ್ಲಿ ಹೊಟ್ಟೆ ಕಿಚ್ಚು ಎನ್ನುವಂಥದ್ದು ಬಂದು, ಅಸೂಯೆ ಎನ್ನುವಂಥದ್ದು ಬಂದು ಅಲ್ಲಿ ಮರಣ ಎನ್ನುವಂಥದ್ದನ್ನ ನಾವು ನೋಡ್ತಿದೀವಿ ಪ್ರಿಯರೇ. ಆದಮ ಅವರು ತಪ್ಪು ಮಾಡಿ ಮರಣ ಎನ್ನುವಂಥದ್ದನ್ನ ಅವರು ಈ ಪ್ರಪಂಚಕ್ಕೆ ತಂದ್ರೆ, ಆದ್ರೆ ಈ ಕಾಯಿನನಾಗಿರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಮರಣವನ್ನು ಅವರ ಕೈಯಿಂದನೇ ಈ ಪ್ರಪಂಚಕ್ಕೆ ಅಸೂಯೆಯಿಂದ, ಹೊಟ್ಟೆ ಕಿಚ್ಚುವಿಂದನಿಂದ ಬರುವಂತರಾಗೆ ಮಾಡ್ತಾರೆ. ಹೌದು ಪ್ರಿಯರೇ. ಹಾಗಾದರೆ ಈ ದಿನಗಳಲ್ಲಿ ನಮ್ಮ ಪ್ರಪಂಚದಲ್ಲಿ ಯಾವ ರೀತಿ ಇದೆ ಪ್ರಿಯರೇ? ಎಲ್ರೂ ಸಹ ಆವತ್ತಿನ ದಿನ ಹೇಗೆ ನಡೀತೋ ಹಾಗೆ ಇವಾಗ್ಲೂ ಸಹ ನಡೀತಿದೆ.
ಅಲ್ವಾ ಪ್ರಿಯರೇ? ಅವತ್ತಿನ ದಿನ ಏನು ಬರೀ ಅಷ್ಟು ಜನದಲ್ಲಿ ಒಂದು ಕುಟುಂಬದಲ್ಲಿ ಆ ರೀತಿ ನಡೀತು ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಕೋಟ್ಯಾಂತರ ಜನ ಇದ್ದೀವಿ ಪ್ರಿಯರೇ. ಈ ಜನಗಳಲ್ಲಿ ನಮ್ಮ ಮಧ್ಯದಲ್ಲಿ ಆ ರೀತಿಯಂತಹ ಮರಣಗಳು ಅಂದ್ರೆ ಕಲಹಗಳು ನಡೀತಿಲ್ವಾ ಪ್ರಿಯರೇ? ಅಂದ್ರೆ ಅವತ್ತಿನ ದಿನದಲ್ಲಿ ಪ್ರಾರಂಭವಾಗಿರುವಂತಹ ಈ ತತ್ವ ಆಗಿರ್ಬೋದು, ಇಂತಹ ಘಟನೆಗಳಾಗಿರ್ಬೋದು, ಇಂದಿನ ಕಾಲದಲ್ಲಿಯೂ ಸಹ ಅದು ನಿಲ್ಲುವಂತದ್ದಾಗಿಲ್ಲ ಪ್ರಿಯರೇ. ಎಲ್ಲನೂ ಸಹ ಅಪ್ಡೇಟ್ ಆಗ್ತಿದೆ ಪ್ರಿಯರೇ. ಅವಾಗಿನ ಕಾಲದಲ್ಲಿ ಕೃಷಿ ಮಾಡ್ಬೇಕಾದ್ರೆ ಪ್ರಿಯರೇ, ವ್ಯವಸಾಯವನ್ನು ಮಾಡ್ಬೇಕಾದ್ರೆ ಎಲ್ಲವನ್ನೂ ಸಹ ಪ್ರಾಣಿಗಳನ್ನು ಬಳಸಿಕೊಂಡು ಎಲ್ಲವನ್ನೂ ಸಹ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮಾಡ್ತಿದ್ರು. ಅಂದ್ರೆ ಅವರು ಇಷ್ಟು ಮಟ್ಟಿಗೆ ಇವಾಗ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು, ಕ್ರಿಮಿ ಕೀಟನಾಶಕಗಳಾಗಿರ್ಬೋದು, ಇವನ್ನೆಲ್ಲ ನಾವು ಹಾಕ್ತಿವಿ. ಅವನ್ನೆಲ್ಲ ಹಾಕಿ ನಾವು ಅದನ್ನೆಲ್ಲ ಕೃಷಿಯನ್ನ ನಾವು ಮಾಡುವಂತರಾಗಿರ್ತೀವಿ. ಆದ್ರೆ ಆ ಸಮಯದಲ್ಲಿ ಆ ರೀತಿ ಏನು ಇರ್ಲಿಲ್ಲ ಪ್ರಿಯರೇ. ಆ ಸಮಯದಲ್ಲಿ ಈ ತರ ನಾವು ಮನೆ ಮಾಡಿದೀವಲ್ಲ, ಬಿಲ್ಡಿಂಗ್ ಕಟ್ಟಿದೀವಲ್ಲ, ಆ ರೀತಿಯಾಗಿರುವಂತಹ ಯಾವ ಮನೆಗಳು ಸಹ ಇರ್ತಿರ್ಲಿಲ್ಲ, ಯಾವ ಸೈಟ್ಗಳು ಸಹ ಇರ್ತಿರ್ಲಿಲ್ಲ, ಯಾವ ಅಪಾಯಿಂಟ್ಮೆಂಟ್ ಸಹ ಇರ್ತಿರ್ಲಿಲ್ಲ, ಯಾವ ಕಂಪನಿಗಳು ಸಹ ಇರ್ತಿರ್ಲಿಲ್ಲ. ಆ ಸಮಯದಲ್ಲಿ ಪ್ರಿಯರೇ ಮರಣ ಎನ್ನುವಂಥದ್ದು, ಹೊಟ್ಟೆ ಕಿಚ್ಚು ಎನ್ನುವಂಥದ್ದು, ಅವಾಗ ಯಾರು ಸಹ ಆಸ್ತಿಗೆ ಬೇಕು ನನಗ್ ಜಾಸ್ತಿ ಆಸ್ತಿ ಇರ್ಬೇಕು, ಅವರಿಗೆ ಕಡಿಮೆ ಇರ್ಬೇಕು ಎನ್ನುವಂಥದ್ದು ಸಹ ಅವಾಗಿನ ಸಮಯದಲ್ಲಿ ಈಗಿನಷ್ಟು ಇರ್ಲಿಲ್ಲ ಪ್ರಿಯರೇ. ಆದ್ರೂ ಸಹ ಅಂತ ಸಮಯದಲ್ಲಿ ಮರಣ ಬಂತು ಅಂದ್ರೆ ಈ ಸಮಯದಲ್ಲಿ ಪ್ರಿಯರೇ ಎಲ್ಲವೂ ಸಹ ಇಂಪ್ರೂವ್ ಆಗಿದೆ ಪ್ರಿಯರೇ. ಎಲ್ಲವೂ ಸಹ ಭೂಮಿ ಎನ್ನುವಂಥದ್ದು ಇಂಪ್ರೂವ್ ಆಗಿದೆ, ಭೂಮಿಗೆ ಒಂದು ಬೆಲೆ ಅನ್ನುವಂಥದ್ದು ಬಂದಿದೆ, ಮನುಷ್ಯರಿಗೂ ಸಹ ಒಂದು ಬೆಲೆ ಅನ್ನುವಂಥದ್ದು ಬಂದಿದೆ. ಎಷ್ಟೆಷ್ಟೋ ಟೆಕ್ನಾಲಜಿಗಳು ಮುಂದುವರೆದಿದೆ. ಈಗೆಲ್ಲ ಹೋಗಿ ಪ್ರಿಯರೇ AI ಕಾಲದಲ್ಲಿ ನಾವಿದೀವಿ ಪ್ರಿಯರೇ. ಇಂಥ ಕಾಲ ಬಂದ್ರೂ ಸಹ ಎಲ್ಲದ್ರಲ್ಲೂ ಮುಂದುವರಿತಿದೀವಿ. ಅಂದ್ರೆ ಎಲ್ಲ ಸಮಯ ನಾವ್ ಹಾಕೋ ಬಟ್ಟೆಯಿಂದ ಆಗಿರ್ಬೋದು, ನಾವು ಮಾಡೋ ಊಟದಿಂದ ಆಗಿರ್ಬೋದು, ನಾವು ತಗೊಳ್ಳೋ ಔಷಧಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಸಹ ನಾವು ಇಂಪ್ರೂವ್ ಆಗ್ತಿದೀವಿ. ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ, ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಈ ರೀತಿಯಾಗಿ ನಾವು ಬದಲಾಗ್ತಿದೀವಿ ಪ್ರಿಯರೇ. ಆದರೆ ಈ ಮರಣ ಎನ್ನುವಂಥದ್ದು, ಅಂದ್ರೆ ನಮ್ಮಲ್ಲಿರುವಂತ ಕೆಟ್ಟತ ಎನ್ನುವಂಥದ್ದು, ಪಾಪ ಎನ್ನುವಂಥದ್ದು ಯಾವತ್ತೂ ಸಹ ಬದಲಾಗಿಲ್ಲ ಪ್ರಿಯರೇ. ಅದಿನ್ನೂ ಸಹ ಇನ್ನೂ ಯಥೇಚ್ಛವಾಗಿ ಅದು ಇನ್ನು ನಾವು ಕಾಣ್ತಿದೀವಿ ಅಂತ ನಾವು ನೋಡುವುದಾದ್ರೆ, ಆದ್ರೆ ಅದು ಇನ್ನೂ ಸಹ ಕಡಿಮೆ ಆಗಿ ಬಂದಿಲ್ಲ ಪ್ರಿಯರೇ. ಅದೇ ಈ ಲೋಕದ ವಿಷಯದಲ್ಲಿ ನಾವು ಯಾವ್ದಾದ್ರು ನೋಡ್ಕೊಳ್ಳೋದಿದ್ರೆ, ಯಾವ್ದಾದ್ರು ವಿಷಯ ನಮಗೆ ಅದರಲ್ಲಿ ಲಾಸ್ ಆಗ್ತಿದೆ ಅಂದ್ರೆ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಅದ್ರಿಂದ ನಾವು ಎಚ್ಚೆತ್ತುಕೊಂಡು ಆ ಲಾಸ್ ಆಗ್ತಿರುವಂತಹದ್ದನ್ನ ನಾವು ಬಿಟ್ಟು ನಾವು ಎಲ್ಲಿ ಪ್ರಾಫಿಟ್ ಆಗುತ್ತೆ ಆ ಜಾಗವನ್ನ ನಾವು ಹುಡುಕಿಕೊಂಡು ಹೋಗ್ತೀವಿ ಪ್ರಿಯರೇ. ಈಗ ಒಂದು ಕಂಪ್ನಿಲಿ ನಾವು ಕೆಲ್ಸ ಮಾಡ್ತಿದೀವಿ ಅಂದ್ರೆ ಅಲ್ಲಿ ನಮಗೆ ಬರ್ತಿರೋ ಸ್ಯಾಲ್ರಿ ನಮಗ್ ತಿಂಗಳಿಗೆ ಸಾಕಾಗ್ತಿಲ್ಲ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡೋದಾದ್ರೆ, ಸರಿ ನಾನು ಈ ಕಂಪ್ನಿಯನ್ನು ಬಿಟ್ಟು ನಾನು ಬೇರೆ ಕಂಪ್ನಿಗೆ ಹೋಗಿ ನಾನು ಕೆಲ್ಸವನ್ನ ಶುರು ಮಾಡ್ತೀನಿ ಎನ್ನುವಂಥದ್ದನ್ನ ಆಲೋಚನೆ ಮಾಡಿ ಪ್ರಿಯರೇ, ನಾವು ಬೇರೆ ಕಂಪ್ನಿಗೆ ಹೋಗಿ ಕೆಲ್ಸವನ್ನ ಮಾಡುವಂಥದ್ದನ್ನ ನೋಡಿ ನಾವು ಸಂಬಳವನ್ನ ತಗೋತೀವಿ ಪ್ರಿಯರೇ. ಆದರೆ ಈ ಹೊಟ್ಟೆ ಕಿಚ್ಚು ಎನ್ನುವಂಥದ್ದಾಗಿರ್ಬೋದು, ಈ ಕಲಹ ಎನ್ನುವಂಥದ್ದಾಗಿರ್ಬೋದು ಪ್ರಿಯರೇ, ಅವತ್ತಿನಿಂದ ಪ್ರಿಯರೇ ಇವತ್ತಿನವರೆಗೂ ಸಹ ಅದು ಎಷ್ಟೇ ತರಗಳು ಬಂದ್ರೂ ಸಹ ಹಾಗೆ ಇದೆ ಪ್ರಿಯರೇ. ದೇವರು ಸಹ ಇದನ್ನ ನಿಲ್ಲಿಸುವುದಕ್ಕೋಸ್ಕರ, ಇದನ್ನು ತಡೆಯುವುದಕ್ಕೋಸ್ಕರ ಅನೇಕ ಸಾರಿ ಕಷ್ಟಗಳನ್ನು ಪಟ್ಟಿದ್ದಾರೆ ಪ್ರಿಯರೇ. ಆದ್ರೆ ನಾವು ಸತ್ಯವೇದದಲ್ಲಿ ನೋಡುವುದಾದ್ರೆ ಆದಿಕಾಂಡವನ್ನು ನಾವು ಮೊದಲನೇ ಯುಗವಾಗಿ ನಾವು ನೋಡುವಾಗ ಪ್ರಿಯರೇ, ಆ ಯುಗದಲ್ಲೇ ಎಂತೆಂತಹ ಪಾಪಗಳು ಭೂಮಿ ಮೇಲೆ ನಡೆದಿದೆ ಎನ್ನುವಂಥದ್ದನ್ನ ನಾವು ನೋಡಿಕೊಳ್ಳುವುದಾದರೆ ಪ್ರಿಯರೇ, ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನದಿಂದ ನೋಡಿಕೊಳ್ಳೋಣ. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟುಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಹೌದು ಪ್ರಿಯರೇ, ದೇವರು ಏನ್ ಮಾಡ್ತಿದ್ದಾರೆ, ಇನ್ನ ಆದಿಕಾಂಡ ಪ್ರಿಯರೇ ಇನ್ನು ಅಂದ್ರೆ ಪ್ರಪಂಚ ಸೃಷ್ಟಿಯಾಗಿ ಎಷ್ಟೋ ವರ್ಷಗಳು ಆಗಿದೆ ಎನ್ನುವಂಥದ್ದನ್ನ ನಾವು ನೋಡ್ಬಾರ್ದು ಪ್ರಿಯರೇ. ಸತ್ಯವೇದದಲ್ಲಿ ಮೊದಲನೇ ಪುಸ್ತಕ ಪ್ರಿಯರೇ ಆದಿಕಾಂಡ.
ಆ ಆದಿಕಾಂಡದಲ್ಲಿ ನೋಹನ ಜನಪ್ರಳಯ ಆಗುತ್ತಲ್ಲ ಪ್ರೇರೆ. ಆ ಸಮಯದಲ್ಲಿ ದೇವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಮನುಷ್ಯರನ್ನು ಉಂಟು ಮಾಡಿರೋದಕ್ಕೆ ಪ್ರೇರೆ ಪಶ್ಚಾತ್ತಾಪ ಪಡ್ತಿದ್ದಾರೆ ಪ್ರೇರೆ. ನಾನು ಈ ಮನುಷ್ಯರನ್ನ ಯಾಕಾದ್ರೂ ಉಂಟು ಮಾಡುದ್ನೋ, ಇವರೆಲ್ಲರೂ ಸಹ ನನ್ನ ದೃಷ್ಟಿಯಲ್ಲಿ ಇರ್ತಾರೆ, ನನಗೆ ಇಷ್ಟವಾಗುವ ರೀತಿಯಲ್ಲಿ ಜೀವನ ಮಾಡ್ತಾರೆ ಅಂತ ನಾನು ಅಂದ್ಕೊಂಡ್ರೆ, ಅವರಿಗೆ ಬೇಕಾಗಿರುವ ಹಾಗೆ ಅವರು ಜೀವನ ಮಾಡ್ತಿದ್ದಾರೆ ಅಂತ ಹೇಳಿ ದೇವರು ತುಂಬಾನೇ ಅವರು ಸಂಕಟ ಪಡೋರಾಗಿರ್ತಾರೆ ಪ್ರೇರೆ. ಹಾಗೆ ಅದೇ ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನಾವು ನೋಡಿಕೊಳ್ಳೋಣ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟವಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಹೌದು ಪ್ರೇರೆ. ಅಂದ್ರೆ ಆ ಸಮಯದಲ್ಲಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ ಪ್ರೇರೆ, ಅವ್ರಿಗೆ ಯಾರ್ ಬೇಕು ಎಲ್ರನ್ನೂ ಸಹ ಅಂದ್ರೆ ದೇವರನ್ನ ಅರಿತುಕೊಂಡವರಾಗಿರ್ಬೋದು, ನಾವು ದೇವರಲ್ಲಿ ಇದ್ದೀವಿ, ನಾವೆಲ್ಲರೂ ಸಹ ರಕ್ಷಣೆಗೆ ಬಂದಿದ್ದೀವಿ ಅಂತ ಗೊತ್ತಿದ್ರು ಸಹ ರಕ್ಷಣೆಗೆ ಇಲ್ಲದಂತಹ ಸ್ತ್ರೀಯರನ್ನು ತಂದು ಮದುವೆ ಮಾಡಿಕೊಂಡು ಪ್ರೇರೆ. ಅದು ಮದುವೆ ಆದ್ರೂ ಒಂದು ಲಿಮಿಟ್ ಅಲ್ಲಿ ಇರ್ತಿರ್ಲಿಲ್ಲ ಪ್ರೇರೆ. ಅವರಿಗೆ ಯಾರು ಇಷ್ಟರಾಗ್ತಾರೋ, ಅವ್ರ ಕಣ್ಣಿಗೆ ಯಾರು ಪ್ರೇರಾಗಿ ಕಾಣಿಸ್ತಾರೋ ಅವರೆಲ್ಲರನ್ನ ಸಹ ಅವರು ಮದುವೆ ಮಾಡ್ಕೊಂಡು ಒಂದು ಲಿಮಿಟ್ ಅನ್ನೋದು ಇರ್ತಿರ್ಲಿಲ್ಲ ಪ್ರೇರೆ. ಆ ರೀತಿಯಾಗಿ ಅವರು ಜೀವನವನ್ನು ಮಾಡುವಂತರಾಗಿದ್ರು ಪ್ರೇರೆ. ಈ ರೀತಿಯಲ್ಲಿ ಅವ್ರು ಮಾಡುವಂತ ಪಾಪವನ್ನು ನೋಡಿ ದೇವರು ಏನ್ ಮಾಡ್ತಾರೆ, ಆ ಸಮಯದಲ್ಲಿ ಫುಲ್ ಪ್ರಪಂಚವನ್ನೇ ನಾನು ನಾಶನ ಮಾಡ್ಬಿಡ್ತೀನಿ, ಮನುಷ್ಯ ಎನ್ನುವಂತಾನೆ ಇರಬಾರ್ದು ಎನ್ನುವಂತ ಉದ್ದೇಶದಿಂದ ದೇವರು ಆಕಾಶದಿಂದ ಭೂಮಿಯ ಕಡೆಗೆ ನೋಡುವಾಗ ಪ್ರೇರೆ ಒಬ್ಬನೇ ಒಬ್ಬ ನೀತಿವಂತನಾಗಿ ಕಾಣಿಸ್ತಾನೆ ಪ್ರೇರೆ. ಅವರೇ ಯಾರು ಅಂದ್ರೆ ಭಕ್ತರಾಗಿರುವಂತ ನೋಹನು. ಹೌದು ಪ್ರೇರೆ, ನೋಹನು ಒಬ್ಬನು ಭಕ್ತಿಯಿಂದ ಅವರ ಕುಟುಂಬವೆಲ್ಲ ಪ್ರೇರೆ ರಕ್ಷಣೆ ಹೊಂದುವಂತದ್ದನ್ನ ನಾವು ನೋಡಿರ್ತೀವಿ ಪ್ರೇರೆ. ಆ ಸಮಯದಲ್ಲಿ ಹೇಗೆ ಪ್ರೇರೆ, ದೇವರು ಇಡೀ ಪ್ರಪಂಚವನ್ನ ನಾನು ಬದಲು ಮಾಡ್ಬೇಕು, ಇವಾಗ ನಡೆಯುವ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇವರು ನಡಿಬಾರ್ದು ಎನ್ನುವಂತಹ ಉದ್ದೇಶದಿಂದ ದೇವರು ಏನ್ ಮಾಡ್ತಾರೆ ಅಂದ್ರೆ ಆ ಸಮಯದಲ್ಲಿ ಎಲ್ರನ್ನೂ ಸಹ ನಾಶನ ಮಾಡಿ, ಆ ಸಮಯದಲ್ಲಿ ಪ್ರೇರೆ ಏನ್ ಮಾಡ್ತಾರೆ, ನೋಹನನನ್ನು ಮಾತ್ರ ಅವರ ಕುಟುಂಬವನ್ನು ಮಾತ್ರ ಉಳಿಸಿ ಪ್ರಪಂಚವನ್ನ ನಾನು ಮುಂದುವರಿಸ್ಬೇಕು ಅಂತ ದೇವರು ಅಂದುಕೊಡ್ತಾರೆ ಪ್ರೇರೆ. ಆದರೆ ಇಲ್ಲಿ ಆಗುವಂತದ್ದನ್ನ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡುವುದಾದ್ರೆ ಪ್ರೇರೆ, ನೋಹನನ ಮಕ್ಕಳಿಂದನೇ ಮತ್ತೆ ತಪ್ಪು ಅನ್ನುವಂಥದ್ದನ್ನ ಆರಂಭವಾಗುವಂತದ್ದನ್ನ ನಾವು ನೋಡುವಂತರಾಗಿದ್ದೀವಿ ಪ್ರೇರೆ. ಹೌದು, ಹಾಗಾದ್ರೆ ದೇವರು ಇನ್ನೂ ಸಹ ಅಂದ್ರೆ ಆದಿಕಾಂಡದಲ್ಲಿ ಅಂದ್ರೆ ಸತ್ಯವೇದದಲ್ಲಿ ಮಾಡಿರುವಂತಹ ಅಪರಾಧಗಳಿಗೆ ಪಾಪಗಳಿಗೆ ಇನ್ನೂ ಏನೇನು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದನ್ನ ನಾವೆಲ್ಲರೂ ಸಹ ನೋಡಿಕೊಳ್ಳುವುದಾದ್ರೆ ಪ್ರೇರೆ, ನಮಗೆಲ್ರಿಗೂ ಗೊತ್ತು ಸೊದೋಮ್ ಗೊಮರ ಪಟ್ಟಣಗಳು ಸಹ ಗೊತ್ತು ಪ್ರೇರೆ. ಅಂತ ಪಟ್ಟಣಗಳನ್ನು ಸಹ ನೋಡ್ತಿದೀವಿ, ಆ ರೀತಿ ಎಲ್ಲ ಸಹ ನೋಡ್ತಿದೀವಿ ನಾವು. ಆದ್ರೂ ಸಹ ಜಾಗೃತೆಯಿಂದ ನಾವು ಇರುವಂತವ್ರು ಆಗಿಲ್ಲ ಪ್ರೇರೆ. ಆದ್ರೆ ನಮ್ಮೆಲ್ಲರಿಗಿಂತಲೂ ಮೊದಲನೇದಾಗಿ ಸತ್ಯವೇದ ಎನ್ನುವಂಥದ್ದು, ಧರ್ಮಶಾಸ್ತ್ರ ಎನ್ನುವಂಥದ್ದು ಯಾರ ಬಳಿ ಇದೆ ಅಂದ್ರೆ ಪ್ರೇರೆ, ಆದ್ರೆ ಇಸ್ರಾಯೇಲ್ಯರ ಬಳಿ ಇದೆ ಪ್ರೇರೆ. ಆದ್ರೆ ಅವರು ಸತ್ಯವೇದವನ್ನು ಫಾಲೋ ಮಾಡ್ತಿದ್ದಾರೆ ಪ್ರೇರೆ, ಅದನ್ನ ಪ್ರಕಾರ ನಡ್ಕೋತಿದ್ದಾರೆ ಅಂತ ಹೇಳಿದ್ರೆ ಇಲ್ಲ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಏನ್ ಬೇಕೋ, ಈ ಲೋಕದಲ್ಲಿ ಇನ್ನು ಸಂಪಾದನೆ ಮಾಡೋದಕ್ಕೆ, ಈ ಲೋಕದಲ್ಲಿ ಒಂದು ದೇಶಕ್ಕಿಂತ ಇನ್ನೊಂದು ದೇಶ ನಾವು ಈ ಸ್ಟ್ರಾಂಗ್ ಅಂತ ನಾವು ತೋರಿಸ್ಕೊಳ್ಳೋದಕ್ಕೋಸ್ಕರ ಯುದ್ಧಗಳನ್ನು ಮಾಡ್ತಿದ್ದಾರೆ. ಎಲ್ಲಾ ದೇಶಗಳ ವಿರುದ್ಧವಾಗಿ ಅವರು ನಿಂತಿರುವಂತನ್ನ ನಾವು ನೋಡ್ತಿದ್ದೀವಿ ಪ್ರೇರೆ. ಆದ್ರೆ ಯಾರೂ ಸಹ ದೇವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಂತವ್ರು ಯಾರು ಇಲ್ಲ ಪ್ರೇರೆ. ಅಂದ್ರೆ ದೇವರನ್ನ ಅರ್ಥ ಮಾಡಿಕೊಂಡು ದೇವರಿಗೆ ಇದು ಇಷ್ಟ ಇಲ್ಲ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳೋರು ಒಬ್ರು ಅಂದ್ರೆ ಈ ಲೋಕದಲ್ಲಿ ಪ್ರಪಂಚದಲ್ಲಿ ಯಾರು ಸಹ ಇಲ್ಲ ಪ್ರೇರೆ. ಅವಾಗಿನಿಂದಲೂ ಸಹ ಪ್ರೇರೆ ಈ ತತ್ವ ಎನ್ನುವಂಥದ್ದು ಯಾರು ಸಹ ಇದನ್ನು ದೂರ ಮಾಡ್ಕೊಂತಿಲ್ಲ. ಇದ್ರಿಂದ ದೂರ ಬಂದು ನಾವು ಈ ಪ್ರಪಂಚ ಬೇಡ ನಮಗೆ, ಈ ಕಾರ್ಯಗಳು ಬೇಡ ಎನ್ನುವಂಥದ್ದನ್ನ ಅವ್ರು ಅರಿತುಕೊಂಡು ಅವ್ರ ಅದ್ರಿಂದ ದೂರ ಬರ್ತಿಲ್ಲ ಪ್ರೇರೆ. ಎಲ್ರೂ ಸಹ ಅದನ್ನೇ ಆಲೋಚನೆ ಮಾಡಿಕೊಂಡು ಅದರಲ್ಲೇ ಜೀವಿಸುವಂತರು ಸಹ ಆಗಿದ್ದಾರೆ ಎನ್ನುವಂಥದ್ದನ್ನ ನಾವು ನೋಡ್ಕೊಂತೀವಿ ಪ್ರೇರೆ. ಆದ್ರೆ ಇವಾಗ ಏನ್ ಮಾಡುದ್ವಿ ಪ್ರೇರೆ, ಅವಾಗ ನೋಹನನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಎಲ್ರೂ ಸಹ ಅವ್ರಿಗೆ ಇಷ್ಟ ಬಂದವರನ್ನ ಅವ್ರ ಮದುವೆ ಮಾಡಿಕೊಂಡು ಪಾಪವನ್ನು ಮಾಡುವಂತರಾಗಿದ್ರು ಪ್ರೇರೆ. ಹಾಗೆ ಸೊದೋಮ್ ಗೊಮೋರ ಪಟ್ಟಣಗಳನ್ನು ದೇವರು ಬೆಂಕಿಯಿಂದ ನಾಶನ ಮಾಡಿದ್ದಾರೆ ಎನ್ನುವಂಥದ್ದನ್ನ ನಾವೆಲ್ರಿಗೂ ಸಹ ಗೊತ್ತು ಪ್ರೇರೆ. ಆದರೆ ಅವರು ಅಲ್ಲಿ ಎಂತ ಪಾಪವನ್ನು ಮಾಡ್ತಿದ್ರು, ಅವರೆಂತ ನೀಚ ಕೃತ್ಯಗಳನ್ನು ಮಾಡ್ತಿದ್ರು ಎನ್ನುವಂಥದ್ದನ್ನ ನಾವು ನೋಡಿಕೊಳ್ಳುವುದಾದ್ರೆ ಪ್ರೇರೆ, ಅದೇ ಆದಿಕಾಂಡ
19ನೇ ಅಧ್ಯಾಯ 4-5 ವಚನಗಳನ್ನು ಓದಿಕೊಳ್ಳೋಣ. ಅದೇ ಆದಿಕಾಂಡ 19ನೇ ಅಧ್ಯಾಯ 4-5 ವಚನಗಳನ್ನು ಓದಿಕೊಳ್ಳೋಣ. ಅವರು ಮಲಗುವುದಕ್ಕಿಂತ ಮುಂಚೆ ಹುಡುಗರು ಮುದುಕರು ಸಹಿತವಾಗಿ ಸೊದೋಮಿನ ಪಟ್ಟಣದವರೆಲ್ಲರೂ ಒಗ್ಗಟ್ಟಾಗಿ ಮನೆಯನ್ನು ಸುತ್ತಿಕೊಂಡು ಲೋಟನಿಗೆ, ಈ ರಾತ್ರಿ ನಿನ್ನ ಬಳಿಗೆ ಬಂದ ಮನುಷ್ಯರು ಎಲ್ಲಿ? ಅವರನ್ನು ಹೊರಗೆ ತೆಗೆದುಕೊಂಡು ಬಾ, ಅವರೊಡನೆ ನಮಗೆ ಸಂಗಮವಾಗಬೇಕೆಂದು ಕೂಗಿ ಹೇಳಿದರು. ಹೌದು ಪ್ರಿಯ, ಅವರು ಏನಿದ್ದಾರೆ ಅಂದ್ರೆ ಲೋಟನ ಮನೆಗೆ ಪ್ರಿಯರೇ ಇಬ್ಬರು ದೂತರು ಬಂದಿರ್ತಾರೆ ಪ್ರಿಯರೇ. ಆ ಇಬ್ಬರನ್ನು ಕಳಿಸಿಕೊಡು, ಅವರ ಜೊತೆ ನಮಗೆ ಸಂಗಮವಾಗ್ಬೇಕು ಎನ್ನುವಂತ ರೀತಿಯಲ್ಲೇ ಆ ಊರಿನವರೆಲ್ಲ ಬಂದು ಪ್ರಿಯರೇ ಲೋಟನ ಮನೆಯ ಬಾಗಿಲನ್ನು ತಡ್ತಿದ್ದಾರೆ ಪ್ರಿಯರೇ. ಆದ್ರೆ ಯೋಚನೆ ಮಾಡೋರ ಪ್ರಿಯರೇ, ಈ ದೃಶ್ಯ ಆಗಿರ್ಬೋದು, ಈ ಸಂಗತಿ ಎಷ್ಟು ಅದು ಯಾವ ರೀತಿಯಲ್ಲಿ ಇರ್ಬೋದು ಆ ಸಂದರ್ಭ ಎನ್ನುವಂಥದ್ದನ್ನು ಪ್ರಿಯರೇ. ಆದ್ರೆ ಅಲ್ಲಿ ಸ್ತ್ರೀಯರನ್ನು ಕಳಿಸಿಕೊಡಿ ಅಂತ ಕೇಳ್ತಿಲ್ಲ ಪ್ರಿಯರೇ. ಬಂದಿರುವಂತಹ ಆ ಇಬ್ಬರು ಪುರುಷರನ್ನೇ ಕಳಿಸಿಕೊಡಿ, ಅವರ ಜೊತೆ ನಮಗೆ ಸಂಗಮವಾಗ್ಬೇಕು ಎನ್ನುವಂಥದ್ದನ್ನ ಈ ರೀತಿಯಾಗಿ ಮಾತನಾಡುವುದನ್ನ ನಾವು ಅಲ್ಲಿ ನೋಡ್ಬೋದು ಪ್ರಿಯರೇ. ಆವಾಗಿನ ಸಮಯದಲ್ಲೇ, ಲೋಟನ ಕಾಲದ ಸಮಯದಲ್ಲೇ ಪ್ರಿಯರೇ, ಪ್ರಪಂಚವು ಎಷ್ಟು ಕೆಟ್ಟದಾಗಿದೆ, ಎಷ್ಟು ಕೆಟ್ಟೋಗಿದೆ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡುವುದಾದ್ರೆ, ಆದ್ರೆ ಸೊದೋಮ್ ಗೊಮೋರ ಪಟ್ಟಣಗಳನ್ನ ದೇವರು ಏನಕ್ ನಾಶನ ಮಾಡ್ತಿದ್ದಾರೆ ಅಂದ್ರೆ ಪ್ರಿಯರೇ, ಆ ಮಟ್ಟಿಗೆ ಆ ಸೊದೋಮ್ ಗೊಮೋರಗಳು ನಾಶನ ಆಗಿದೆ ಪ್ರಿಯರೇ. ಅಂದ್ರೆ ಪುರುಷರು ಸಂಗಮವಾಗುವಂತದ್ದಂದ್ರೆ ಅದು ಎಷ್ಟು ನೀಚ ಕೃತ್ಯ ಅಲ್ವಾ ಪ್ರಿಯರೇ. ಅಂತ ಕೃತ್ಯಗಳನ್ನು ಮಾಡುವಂತದ್ದನ್ನ ಸಹ ದೇವರು ನೋಡಿಕೊಂಡು ಎಷ್ಟು ದಿನ ಇರ್ತಾರೆ ಪ್ರಿಯರೇ. ಆ ಸಮಯದಲ್ಲಿ ಸೊದೋಮ್ ಗೊಮೋರ ಪಟ್ಟಣವನ್ನು ನೋಡಿ ದೇವರಲ್ಲಿ ಪ್ರಿಯರೇ ಲಾಸ್ಟಿಗೆ 5 ಜನನು ಸಹ ನೀತಿವಂತರು ಆ ಪಟ್ಟಣಗಳಲ್ಲಿ ಸಿಗೋದಿಲ್ಲ ಪ್ರಿಯರೇ. ಒಬ್ಬನೇ ಒಬ್ಬ ಲೋಟನು ಸಿಗ್ತಾನೆ ಪ್ರಿಯರೇ. ಆ ಲೋಟನಿಗೆ ನಿನ್ನ ಕುಟುಂಬಸ್ಥರನ್ನು ಕರೆದುಕೊಂಡು ನೀನ್ ಇಲ್ಲಿಂದ ಹೋಗು ಅಂತ ಹೇಳುವಂತ ಸಮಯದಲ್ಲಿ ಲೋಟನ್ ಹೋಗಿ, ಅಂದ್ರೆ ಅವರಿಬ್ಬರು ಹೆಣ್ಣು ಮಕ್ಕಳಿಗೆ ಗೊತ್ತು ಮಾಡಿರುವಂತ ಇಬ್ಬರು ಗಂಡು ಮಕ್ಳು ಇರ್ತಾರೆ ಪ್ರಿಯರೇ. ಅಂದ್ರೆ ಇನ್ನೂ ಹಳೆಯರಾಗುವಂತವ್ರು, ಅವರನ್ನು ಸಹ ಬನ್ನಿ ನೀವು ಈ ರೀತಿಯಲ್ಲಿ ದೇವರು ನಾಶನ ಮಾಡ್ತಾರಂತ ಹೇಳಿದ್ರು ಸಹ ಲೋಟನ್ ಹೇಳಿದ್ರು ಸಹ ಏನ್ ಮಾಡ್ತಾರೆ ಅಂದ್ರೆ ಲೋಟನನ್ನ ಗೇಲಿ ಮಾಡ್ತಾರೆ ಪ್ರಿಯರೇ. ಈ ರೀತಿಯಾಗಿ ಅವರು ಹೋಗ್ತಾರೆ ಪ್ರಿಯರೇ. ಲೋಟನು ಮತ್ತೆ ಇಬ್ಬರು ಹೆಣ್ಣು ಮಕ್ಳು ಹೋಗ್ತಾರೆ. ಇನ್ನ ಸೊದೋಮ್ ಗೊಮೋರ ಪಟ್ಟಣಗಳನ್ನ ಬೆಂಕಿಯಿಂದ ದೇವರು ನಾಶನ ಮಾಡುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಇವತ್ತಿನ ದಿನದಲ್ಲೂ ಸಹ ದೇವರು ನಾಶ ಮಾಡಿರುವಂತಹ ಆ ಪಟ್ಟಣಗಳು ಪ್ರಿಯರೇ, ಇವತ್ತಿನ ದಿನದಲ್ಲೂ ಸಹ ನಾವು ಅಲ್ಲಿ ಹೋಗಿ ಜೀವಿಸೋದಕ್ಕಾಗೋದಿಲ್ಲ, ಅಲ್ಲಿ ವ್ಯವಸಾಯವನ್ನು ಮಾಡುವುದಕ್ಕಾಗೋದಿಲ್ಲ ಪ್ರಿಯರೇ. ಆ ರೀತಿಯಾಗಿ ದೇವರು ನಾಶನ ಮಾಡುವ ಒಂದು ಸೂಚನೆಯನ್ನು, ನಿಮಗೂ ಮುಂದೆ ಒಂದು ದಿನ ಇಂಥ ಗತಿ ಬರುತ್ತೆ ಎನ್ನುವಂಥದ್ದನ್ನ ನಮ್ಮ ಸೂಚನೆಗೋಸ್ಕರ ದೇವರು ಇಟ್ಟಿರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ ಪ್ರಿಯರೇ. ಆ ರೀತಿಯಲ್ಲಿ ಪ್ರಪಂಚ ಮೊದಲನೇ ಸರಿನೇ, ಅಂದ್ರೆ ಪ್ರಪಂಚ ಅವಾಗ್ಲೇ ಆರಂಭವಾಗ್ತಿದೆ ಎನ್ನುವಂತ ಸಮಯದಲ್ಲಿ ಪ್ರಿಯರೇ, ಈ ತತ್ವ ಎನ್ನುವಂಥದ್ದು, ಈ ಪಾಪ ಎನ್ನುವಂಥದ್ದು ಲೋಕದೆಲ್ಲ ಹರಡಿಕೊಂಡಿದೆ ಪ್ರಿಯರೇ. ಈ ರೀತಿಯಾಗಿ ಮಾಡ್ತಿದ್ರೆ ಆ ಸಮಯದಲ್ಲಿ ಪ್ರಿಯರೇ ಆ 2 ಪಟ್ಟಣಗಳಲ್ಲಿ ಮಾತ್ರ ಇತ್ತು ಪ್ರಿಯರೇ. ಏನು ಅಂದ್ರೆ ಈ ರೀತಿ ಪುರುಷರ ಸಂಗಮವಾಗುವಂಥದ್ದು ಇದೆಲ್ಲ ಆ ಪಟ್ಟಣದಲ್ಲಿ ಮಾತ್ರ ಇತ್ತು. ಆದ್ರೆ ಇವಾಗಿನ ಸಮಯದಲ್ಲಿ, ಈಗಿನ ಸಮಾಜದಲ್ಲಿ ಆಗಿರ್ಬೋದು, ನಮ್ಮ ಪ್ರಪಂಚ ದೇಶದಲ್ಲಿ ಇವಾಗ ಹೇಗಿದೆ ಅಂದ್ರೆ ಪ್ರಿಯರೇ, ಪುರುಷರು ಮದ್ವೆ ಮಾಡ್ಕೊಳ್ಳಲು, ಸ್ತ್ರೀಯರು ಮದ್ವೆ ಮಾಡ್ಕೊಳ್ಳಲು ಕಾನೂನಿನಿಂದ ಪ್ರಿಯರೇ ಮದ್ವೆ ಮಾಡ್ಕೊಳ್ಳಲು ಅವರಿಗೆ ಅನುಮತಿಯನ್ನು ನೀಡಿದ್ದಾರೆ ಪ್ರಿಯರೇ. ನಮ್ಮ ಸುಪ್ರೀಂ ಕೋರ್ಟ್ ಸಹ ಅನುಮತಿ ನೀಡಿದೆ. ಹಾಗೆ ಎಲ್ಲ ದೇಶಗಳಲ್ಲಿ, ಬೇರೆ ದೇಶಗಳೆಲ್ಲ ಪ್ರಿಯರೇ ಇದೆಲ್ಲ ನಡೀತಿದೆ. ನಮ್ಮ ದೇಶಗಳಲ್ಲಿಯೂ ಸಹ ಅನೇಕರು ಮದ್ವೆ ಆಗಿರುವಂತದ್ದನ್ನು ಸಹ ನಾವು ನೋಡ್ತೀವಿ ಪ್ರಿಯರೇ. ಆ ಸಮಯದಲ್ಲಿ ಅವ್ರು ಮದ್ವೆ ಮಾಡ್ಕೊಂತಿರೋದಕ್ಕೆ ಆ ಪಟ್ಟಣಗಳನ್ನ ದೇವರು ನಾಶನ ಮಾಡಿದ್ದಾರೆ ಅಂದ್ರೆ ಪ್ರಿಯರೇ, ಇನ್ನು ನಮಗೆಲ್ರಿಗೂ ಸಹ ಕಾನೂನು ಬಹಿರವಾಗಿ ನಮ್ಮೆಲ್ರಿಗೂ ಸಹ ಅನುಮತಿಯನ್ನು ಕೊಟ್ಟು ಎಲ್ರೂ ಸಹ ಈ ರೀತಿಯಾಗಿ ಪುರುಷರು ಸ್ತ್ರೀಯರು ಮದುವೆ ಮಾಡಿಕೊಂಡು ಈ ಲೋಕದಲ್ಲಿ ಜೀವನ ಮಾಡ್ತಿದ್ದಾರೆ ಅನ್ನುವಂಥದ್ದಾದ್ರೆ ದೇವರಿಗೆ ಇನ್ನೂ ಎಷ್ಟು ಕೋಪವನ್ನು ಎಬ್ಬಿಸಿದ್ದೇವೆ ಎನ್ನುವಂಥದ್ದನ್ನ ನಾವೆಲ್ಲರೂ ಸಹ ಈ ಯುಗದಲ್ಲಿ, ಈ ಕಾಲದಲ್ಲಿ ದೇವರಿಗೆ ಇನ್ನೂ ಎಷ್ಟರ ಮಟ್ಟಿಗೆ ಕೋಪ ಬಂದಿದೆ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡುವಂಥದ್ದನ್ನ ನಾವು ನೋಡ್ಬೇಕು ಪ್ರಿಯರೇ. ಅಷ್ಟ್ರ ಮಟ್ಟಿಗೆ ದೇವರಿಗೆ ಸಿಟ್ಟನ್ನು ಎಬ್ಬಿಸಿ ನಾವೆಲ್ಲರೂ ಸಹ ಜೀವಿಸುವಂತರಾಗಿದೆ ಪ್ರಿಯರೇ.
ಪ್ರೇರೆ. ಅವತ್ತಿನಿಂದ ಪ್ರೇರೆ ಇವತ್ತಿನವರೆಗೂ ದೇವರಿಗೆ ಇಷ್ಟವಾಗುವಂತೆ ಕೆಲಸಗಳನ್ನು ಮಾಡುವಂತರು ಬಹು ಕಡಿಮೆ ಪ್ರೇರೆ. ಅದಕ್ಕೋಸ್ಕರ ದೇವರು ಪ್ರಪಂಚವನ್ನು ಅಂದ್ರೆ ಈ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರನ್ನು ಬದಲು ಮಾಡುವುದಕ್ಕೋಸ್ಕರ ಇಸ್ರಾಯೇಲ್ಯರನ್ನ ಆರಿಸ್ಕೋತಾರೆ. ಅದ್ರಲ್ಲಿ 12 ಕುಲಗಳನ್ನು ಮಾಡ್ತಾರೆ. ಯಹೂದ್ಯರನ್ನು ನೇಮಿಸಿ ಅವರಿಗೆ ಅವ್ರನ್ನ ಬೋಧನೆ ಮಾಡೋದಕ್ಕೋಸ್ಕರ ಎಲ್ಲ ಇಸ್ರಾಯೇಲ್ಯರಿಗೆ ಬೋಧನೆ ಮಾಡೋದಕ್ಕೋಸ್ಕರ ಯಹೂದ್ಯರನ್ನು ನಿಲ್ಲಿಸ್ತಾರೆ ಪ್ರೇರೆ. ಆದ್ರೆ ಯಹೂದ್ಯರು ಪಾಪವನ್ನು ಆಗ್ತಾರೆ, ಇಸ್ರಾಯೇಲ್ಯರು ಸಹ ಪಾಪವನ್ನು ಮಾಡ್ತಾರೆ ಪ್ರೇರೆ. ಹಾಗೆ ಅನೇಕ ಪ್ರವಾದಿಗಳನ್ನು, ಅನೇಕ ಅರಸರನ್ನು ಈ ರೀತಿಯಾಗಿ ದೇವರು ಅನೇಕ ಕಷ್ಟಪಟ್ಟಿರುವಂತದ್ದನ್ನ ನಾವು ಈ ದಿನದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಬಹುದು ಪ್ರೇರೆ. ಇಷ್ಟನ್ನೆಲ್ಲ ಕಷ್ಟಪಟ್ಟರು ಸಹ ದೇವರು ಅವತ್ತಿನ ದಿನದಿಂದ ನಾನು ಈಗ ಏನಾದ್ರೂ ಮಾಡಿ ಈ ಪಾಪ ಎನ್ನುವಂಥದ್ದನ್ನ, ಈ ಎಲ್ಲರ ಮನಸ್ಸಿನಲ್ಲಿ ಇರುವಂತಹ ಈ ಗುಣವನ್ನ ನಾನು ದೂರ ಮಾಡ್ಬೇಕಂತ ದೇವರು ನೋಡ್ತಾನೆ ಇದ್ದಾರೆ ಪ್ರೇರೆ. ಆದ್ರೂ ಸಹ ಎಲ್ಲರೂ ಪಾಪಿಗಳಾಗಿಯೇ ಜೀವನ ಮಾಡ್ತಿದ್ದಾರೆ ಪ್ರೇರೆ. ಆದ್ರೆ ಈ ಸಮಯದಲ್ಲಿ, ಈ ದಿನಗಳಲ್ಲಿ ಪ್ರೇರೆ, ನಾವೆಲ್ಲರೂ ಸಹ ನೀತಿವಂತರಾಗಲು ಒಂದು ಅವಕಾಶ ನಮಗೆ ಸಿಕ್ಕಿದೆ ಪ್ರೇರೆ. ನಾವೆಲ್ಲರೂ ಸಹ ಆ ಎಲ್ಲಾ ದಿನಗಳಿಗಿಂತ, ಎಲ್ಲಾ ಯುಗಗಳಿಗಿಂತ ಅಂದ್ರೆ ಯೇಸು ಕ್ರಿಸ್ತರು ಬರುವುದಕ್ಕಿಂತ ಮುಂಚೆಗಿಂತ ಯೇಸು ಕ್ರಿಸ್ತರು ಬಂದ ನಂತರ ನಮಗೆ ಕೃಪೆ ಎನ್ನುವಂಥದ್ದು, ನಮ್ಮ ಮೇಲೆ ಕರುಣೆ ಎನ್ನುವಂಥದ್ದನ್ನು ಜಾಸ್ತಿ ದೇವರು ಬಿಟ್ಟು ಹೋಗಿದ್ದಾರೆ ಪ್ರೇರೆ. ಈ ಕಾಲ ಯಾವುದು ಅಂತ ನಾವು ನೋಡಿಕೊಳ್ಳುವುದಾದರೆ ಕೃಪೆಯ ಕಾಲ ಪ್ರೇರೆ. ಈ ಕಾಲದಲ್ಲಿ ನಾವ್ ಇದ್ದಷ್ಟು ದಿನ ನಾವ್ ಪಾಪ ಮಾಡಿ ದೇವರ ಮುಂದೆ ನಾವು ಪಶ್ಚಾತ್ತಾಪ ಪಟ್ರೆ ಪ್ರೇರೆ, ದೇವರ ಕೃಪೆ ಎನ್ನುವಂಥದ್ದನ್ನ ನಮಗೆ ತೋರಿಸಿ ನಮ್ಮ ಪಾಪಗಳನ್ನು ಬಿಟ್ಟು ನಾವು ಜೀವಿಸುವುದಾದರೆ ದೇವರು ನಮ್ಮನ್ನ ನೀತಿವಂತರು ಎನ್ನುವಂತ ಸ್ಥಳದಲ್ಲಿ ನಮ್ಮನ್ನ ಇಡುವಂತರು ಆಗಿದ್ದಾರೆ ಪ್ರೇರೆ. ಹಾಗೆ ನಾವು ಮುಂದೆ ನೋಡಿಕೊಳ್ಳುವುದಾದ್ರೆ ಪ್ರೇರೆ, ನಾವೆಲ್ಲರೂ ಸಹ ಅನೇಕರು ಈಗಿನ ಸಮಯದಲ್ಲಿ ಸೇವಕರಾಗಿರ್ಬೋದು, ಅಂದ್ರೆ ಸೇವೆ ಮಾಡ್ತಿರುವಂತರಾಗಿರ್ಬೋದು, ಅವರೆಲ್ಲ ಸಹ ಏನಂತ ಹೇಳ್ಕೊಂಡು ತಿರುಗ್ತಾರೆ ಅಂದ್ರೆ ಪ್ರೇರೆ, ನಾನು ನೀತಿವಂತನು, ನಾನು ಪರಿಶುದ್ಧನು ಅಂತ ಹೇಳಿಕೊಂಡು ತಿರುಗ್ತಾರೆ. ಆದ ರೀತಿಯಲ್ಲಿ ನಾವು ಹೇಳಿಕೊಳ್ತಿದೀವಿ. ಅಂದ್ರೆ ನಮ್ಮ ಮಧ್ಯದಲ್ಲಿ ಇರುವಂತ ಅನೇಕರು ನಾವು ನೀತಿವಂತರು ಅಂತ ಅವರು ಎಣಿಸಲ್ಪಡ್ತಿದ್ದಾರೆ ಅಂದ್ರೆ ಅದು ಯಾರಿಂದ ಸಾಧ್ಯವಾಗ್ತು ಪ್ರೇರೆ? ಅದು ಯೇಸು ಕ್ರಿಸ್ತರಿಂದ ಮಾತ್ರ ಸಾಧ್ಯವಾಗಿರುವಂತದ್ದು. ಅಷ್ಟು ದಿನದವರೆಗೂ ಸಹ ಈ ರೀತಿಯಾಗಿರುವಂತ ಸಮಾಜವನ್ನು ಬದಲಾಯಿಸಲು ದೇವರು ಅನೇಕ ಪ್ರವಾದಿಗಳನ್ನು, ಅನೇಕ ಅರಸರನ್ನು, ಅನೇಕ ಕಟ್ಟಾಳೆಗಳು, ಧರ್ಮಶಾಸ್ತ್ರ ಪ್ರೇರೆ ಎಷ್ಟು ಕಠಿಣವಾಗಿತ್ತಲ್ಲ ಪ್ರೇರೆ. ಅಂದ್ರೆ ನೀವು ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು, ನೀವು ಸುಳ್ಳು ಮಾತನಾಡಬಾರ್ದು, ನೀವು ಕೆಟ್ಟದನ್ನ ಮಾಡಬಾರ್ದು, ಪರರ ಸೊತ್ತನ್ನ ಆಶಿಸಬಾರದು. ಈ ರೀತಿಯಾಗಿ ಅನೇಕ ಈ ರೀತಿಯಾಗಿದ್ರು ಸಹ ಕೈಗೆ ಕಾಲು, ಕಣ್ಣಿಗೆ ಕಣ್ಣು, ಈ ರೀತಿಯಾಗಿ ಪ್ರೇರೆ ಅಷ್ಟೊಂದು ಕಠಿಣವಾಗಿದ್ರು ಸಹ ಧರ್ಮಶಾಸ್ತ್ರವನ್ನು ಯಾರು ಸಹ ಅಳವಡಿಸಿಕೊಳ್ಳಲ್ಲ ಪ್ರೇರೆ. ಅದನ್ನು ಇನ್ನೂ ಅವರಿಗೆ ಇಷ್ಟ ಬಂದಂತೆ ಅದನ್ನ ಅಳವಡಿಸಿಕೊಂಡು ಅದರಿಂದ ದೇವರಿಗೆ ಇನ್ನೂ ಸಿಟ್ಟನ್ನೆಬ್ಬಿಸುವಂತರಾಗಿದ್ದಾರೆ ಪ್ರೇರೆ. ಈ ಕಾಲದಲ್ಲಿ ಪ್ರೇರೆ ಕೃಪೆಯ ಕಾಲ ಆಗಿರುವುದಕ್ಕೆ ಮಾತ್ರ ನಾವೆಲ್ಲರೂ ಸಹ ಯೇಸು ಕ್ರಿಸ್ತರಲ್ಲಿ ತಂದೆಯ ಬಳಿ, ತಂದೆ ಇನ್ನೊಂದು ಅವಕಾಶವನ್ನು ಕೊಡು, ನನ್ನ ಮಕ್ಕಳಿಗೆ ಇನ್ನೊಂದು ಅವಕಾಶವನ್ನು ಕೊಡು ಎಂದು ಯೇಸು ಕ್ರಿಸ್ತರಲ್ಲಿ ಯಾವಾಗಲೂ ಸಹ ನಮಗೋಸ್ಕರ ತಂದೆಯಾದ ದೇವರ ಬಳಿ ಹತ್ರ ಅವರು ಕೇಳ್ಕೊತಿದ್ದಾರೆ. ಆ ರೀತಿಯಿಂದ ನಾವು ಕೃಪೆಯ ಕಾಲದಲ್ಲಿ ನಾವೆಲ್ಲರೂ ಸಹ ಜೀವಿಸುವಂತರಾಗಿದೆ ಪ್ರೇರೆ. ಯೇಸು ಕ್ರಿಸ್ತರಲ್ಲಿ ಕೇಳ್ಕೊಳ್ತಿದ್ದಾರೆ. ಆದ ಕಾರಣವೇ ನಾವೆಲ್ಲರೂ ಸಹ ಇಲ್ಲಿ ಕ್ಷೇಮವಾಗಿ, ನಾವು ಸುರಕ್ಷಿತವಾಗಿ ದೇವರ ಪ್ರೀತಿಯಲ್ಲಿ ನಾವಿದ್ದು ಜೀವಿಸುವುದಕ್ಕೆ ಇಲ್ಲಿ ಆಗ್ತಿದೆ ಪ್ರೇರೆ. ಹಾಗೆ ನಾವು ಮುಂದೆ ನೋಡಿಕೊಳ್ಳುವುದಾದ್ರೆ ಪೇತ್ರನವರು ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು ನೋಡಿಕೊಳ್ಳೋಣ. ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಅದು ಪ್ರೇರೆ ಪೇತ್ರನವರು ಬರೆದ ಎರಡನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು ನಾವು ನೋಡಿಕೊಳ್ಳುವುದಾದ್ರೆ 6ನೇ ವಚನದಿಂದ ನೋಡಿಕೊಳ್ಳೋಣ. ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದ್ದೇ ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನು ವಿಧಿಸಿದನು.
ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನೆಡತಕ್ಕೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಹೌದು ಪ್ರಿಯರೇ, ಅಲ್ಲಿ ಯಾರಿದ್ರು ಪ್ರಿಯರೇ? ಅಧರ್ಮಿಗಳಿದ್ರು. ಸೊದೋಮ ಗೊಮೋರ ಪಟ್ಟಣಗಳನ್ನು ದೇವರು ಏನಕ್ಕೋಸ್ಕರ ನಾಶನ ಮಾಡಿದ್ರು ಎನ್ನುವಂಥದ್ದನ್ನು ನಾವು ನೋಡುದಾದ್ರೆ ಪ್ರಿಯರೇ, ಅಲ್ಲಿ ಮೊದಲನೇದಾಗಿ ಪಾಪ ನಡೀತಿದೆ, ಅಲ್ಲಿ ಅಧರ್ಮಗಳಿದ್ದಾರೆ, ನೀಚ ಕೃತ್ಯಗಳನ್ನು ಮಾಡ್ತಿದ್ದಾರೆ ಎನ್ನುವಂಥದ್ದು ಒಂದು ಕಾರಣಕ್ಕಾದ್ರೆ ಪ್ರಿಯರೇ, ಇನ್ನು ಮುಂದೆ ಬರುವಂತ ಮಕ್ಕಳು ಸಹ ಮುಂದೆ ಅಪರಾಧವನ್ನು ಮಾಡಿದ್ರೆ, ದೇವರಿಗೆ ಇಷ್ಟವಿಲ್ಲದ ಕೆಲಸಗಳನ್ನು ಮಾಡಿದ್ರೆ ನಮಗೂ ಇದೇ ಗತಿ ಆಗುತ್ತೆ ಎನ್ನುವಂಥದ್ದನ್ನ ಅವರು ತಿಳಿದುಕೊಳ್ಳಿ ಎನ್ನುವಂತ ಕಾರಣದಿಂದ ಪ್ರಿಯರೇ, ದೇವರು ಅವುಗಳನ್ನ ನಾಶನ ಮಾಡ್ತಾರೆ ಪ್ರಿಯರೇ. ಇವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪ್ರಿಯರೇ, ನಾವ್ ಎಚ್ಚೆತ್ತುಕೊಳ್ಬೇಕು, ಅಂತ ನಾಶನ ದಿನ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಇವತ್ತಿನ ದಿನದಲ್ಲಿ ನಾವು ಆ ವಚನವನ್ನು ನೋಡ್ತಿದೀವಿ ಎನ್ನುವುದಾದ್ರೆ ಪ್ರಿಯರೇ, ನಾವು ಸಹ ಅಂತ ಪಾಪಗಳಲ್ಲಿ ಇದ್ರೆ ಪ್ರಿಯರೇ, ಆ ಪಾಪದಿಂದ ನಾವು ಸಹ ನಾವು ಎಚ್ಚೆತ್ತುಕೊಂಡು ನಾವು ಜೀವಿಸುವಂತವರು ಸಹ ನಾವು ಆಗಿರ್ಬೇಕು ಪ್ರಿಯರೇ. ಹಾಗೆ ನಾವು ಮುಂದೆ ನೋಡಿಕೊಳ್ಳುವುದಾದ್ರೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ. ಲೂಕನವರು ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನ. ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿದ್ದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಳ್ಳುತ್ತಿದ್ದರು, ಮದುವೆ ಮಾಡಿ ಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಕೊಳ್ಳುತ್ತಿದ್ದರು, ಮಾರುತ್ತಿದ್ದರು, ನೆಡುತ್ತಿದ್ದರು, ಕಟ್ಟುತ್ತಿದ್ದರು. ಆದರೆ ಲೋಟನು ಸೊದೋಮು ಊರನ್ನು ಬಿಟ್ಟು ಹೋದ ದಿವಸಗಳಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡುವವು. ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ದಿವಸಗಳಲ್ಲಿ ಅದೇ ರೀತಿಯಾಗಿ ಇರುವುದು. ನಾವಿಲ್ಲಿ ನೋಡಿಕೊಳ್ಳುವುದಾದ್ರೆ ದೇವರು ಮೊದಲನೇದಾಗಿ ಈ ಪ್ರಪಂಚವನ್ನು ಅಂದ್ರೆ ಪ್ರಪಂಚ ಪೂರ್ತಿಯಾಗಿ ನಾಶನ ಮಾಡುವಂಥದ್ದು ಯಾವಾಗ ಅಂದ್ರೆ ನೋಹನ ಸಮಯದಲ್ಲಿ, ನೋಹನ ಕಾಲದಲ್ಲಿ ಈ ಪ್ರಪಂಚವನ್ನು ನೀರಿನಿಂದ ಜಲಪ್ರಳಯ ಮಾಡಿ ಪ್ರಿಯರೇ, ಆ ಸಮಯದಲ್ಲಿ ಆದ್ರೂ ಸಹ ಇಷ್ಟು ಪಾಪ ಮಾಡಿದ್ರು ಸಹ ದೇವರು ಎಲ್ಲರನ್ನೂ ಸಹ ಅವರನ್ನ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪನು ಪಡ್ತಾರೆ ಪ್ರಿಯರೇ. ಹಾಗೆ ಎಲ್ಲರನ್ನ ನಾಶ ಮಾಡಿರೋದಕ್ಕೂ ಸಹ ದೇವರು ದುಃಖಪಟ್ಟು ಮತ್ತಿನ್ನೊಂದ್ಸರಿ ನಾನು ಈ ಪ್ರಪಂಚಕ್ಕೆ ಮತ್ತೆ ಜಲಪ್ರಳಯ ಮಾಡಿ ನೀರಿನಿಂದ ಮನುಷ್ಯರನ್ನ ನಾನು ಸಾಯಿಸೋದಿಲ್ಲ ಅಂದ್ರೆ ದೇವರು ನೋಡ್ತಾರಲ್ಲ ಪ್ರಿಯರೇ, ಅಷ್ಟೊಂದು ಜನ ನರಳುವಂತದ್ದನ್ನ ನೋಡ್ಬಿಟ್ಟು ದೇವರು ಸಹ ಇಷ್ಟೊಂದ್ ಜನ ನನ್ನ ಮಕ್ಕಳು ಸಾಯ್ತಿದಾರಲ್ಲ ಅನ್ನುವಂಥದ್ದನ್ನು ನೋಡಿ ದೇವರು ಸಹ ಅಂದ್ರೆ ದೇವರಿಗೂ ಸಹ ದುಃಖ ಅನ್ನುವಂಥದ್ದನ್ನ ದೇವರು ಸಹ ಅಲ್ಲಿ ದುಃಖವನ್ನು ನೋಡುವಂಥದ್ದನ್ನ ನಾವು ಕಾಣುವಂಥದ್ದಾಗಿದೆ ಪ್ರಿಯರೇ. ಆ ರೀತಿಯಾಗಿ ಪ್ರಿಯರೇ, ಅವಾಗ ಹೇಗೆ ನೋಹನನ್ನು ಕೂಡ ಪ್ರಿಯರೇ 100 ವರ್ಷಗಳ ಕಾಲ ಸುವಾರ್ತೆಯನ್ನು ಸಾರ್ತಾರೆ. ಬನ್ನಿ ಅಂದ್ರೆ ಏನು ಕಟ್ತಿದೀನಿ ಅಂದ್ರೆ ಪ್ರಪಂಚಕ್ಕೆ ಮಳೆ ಬರುತ್ತೆ, ಮಳೆ ಬಂದು ಈ ಪ್ರಪಂಚವೆಲ್ಲ ನಾಶನ ಆಗುತ್ತೆ, ನೀವು ನನ್ನ ಜೊತೆ ನಾವೆಗೆ ಬನ್ನಿ ಅಂತ ಸುವಾರ್ತೆಯನ್ನು ಸಾರಿದ್ರು ಸಹ ಎಲ್ಲ ನೋಹನನ್ನು ಕೇಳಿ ಮಾಡ್ತಾರೆ ಪ್ರಿಯರೇ. ಹಾಗೆ ಲೋಟನು ಸಹ ಯಾರಿಗೂ ಹೇಳಿಲ್ಲ ಅಂದ್ರೆ ತನ್ನ 2 ಮಕ್ಕಳ ಮದುವೆ ಆಗುವಂತಹ 2 ಪುರುಷರಿಗೆ ಹೇಳಿದ್ರು ಸಹ ಅವರು ಲೋಟನನ್ನ ಗೇಲಿ ಮಾಡ್ತಾರೆ ಪ್ರಿಯರೇ. ಅವಾಗ ಎಲ್ರು ಸಹ ಆದ್ರೆ ಇನ್ನೇನ್ ಮಳೆ ಬರುತ್ತೆ, ಇನ್ನೇನು ಜಲಪ್ರಳಯ ಆಗುತ್ತೆ ಅಂತ ಸಮಯಗಳಲ್ಲಿ ಏನ್ ಮಾಡ್ತಿದ್ರು ಪ್ರಿಯರೇ, ಎಲ್ರು ಸಹ ಈ ರೀತಿ ಡೈಲಿ ನಾವು ಇವಾಗ ಹೇಗೆ ಜೀವನ ಮಾಡ್ತೀವೋ ಅಂದ್ರೆ ಕೆಲಸಗಳನ್ನು ಮಾಡ್ಕೊಳ್ಳುವುದು, ಅವರ ಕೆಲಸಗಳನ್ನು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ತಿನ್ನುತ್ತಾ ಕುಡಿಯುತ್ತಾ ಈ ರೀತಿಯಾಗಿ ಇದ್ರು ಪ್ರಿಯರೇ. ಅವ್ರಿಗೆ ಬೇಕಾಗಿರುವಂತ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇದ್ರು. ಆ ಸಮಯದಲ್ಲಿ ಪ್ರಿಯರೇ ಯಾರು ಸಹ ಊಹಿಸಲಾಗದಂತೆ ಮಳೆ ಬಂದು ನಾಶನವಾಗಿರುವಂತದ್ದನ್ನ ನೋಡ್ಬೋದು ಪ್ರಿಯರೇ. ಹಾಗೆ ಲೋಟನ ಕಾಲದಲ್ಲೂ ಸಹ ಆ ಸಮಯದಲ್ಲೂ ಸಹ ಸೊದೋಮ ಗೊಮೋರ ಪಟ್ಟಣಗಳಲ್ಲಿ ಸಹ ಅವರ ಪಾಪಗಳನ್ನು ಮಾಡಿಕೊಂಡು ಅವ್ರ ಕೆಲಸಗಳನ್ನು ಮಾಡಿಕೊಂಡಿದ್ರು ಪ್ರಿಯರೇ. ಯಾರು ಸಹ ಊಹಿಸಿರ್ಲಿಲ್ಲ ಆಕಾಶದಿಂದ ಬೆಂಕಿ ಗಂಧಕಗಳು ಬಂದು ಅಂದ್ರೆ ನಮ್ಮ ಪಟ್ಟಣವನ್ನು ನಾಶನ ಮಾಡುತ್ತೆ ಅಂತ. ಆ ರೀತಿಯಾಗಿ
ನಾಶನ ಮಾಡಿ ಹೋಯ್ತು ಪ್ರಿಯರೇ. ಅದೇ ರೀತಿಯಾಗಿ ಪ್ರಿಯರೇ, ಇನ್ನು ಯೇಸು ಕ್ರಿಸ್ತರು ಬರ್ತಾರೆ ಎನ್ನುವಂಥದ್ದನ್ನ ನಾವ್ ಯಾವತ್ತಿಂದಲೂ ಕೇಳ್ತಿದೀವಿ ಅಂದ್ರೆ 1ನೇ ಶತಮಾನದಿಂದಲೂ ಯೇಸು ಕ್ರಿಸ್ತರು ಬರ್ತಾರೆ, ಯೇಸು ಕ್ರಿಸ್ತರನ್ನ ಬರೋಣ ಆಗಿದೆ ಎನ್ನುವಂಥದ್ದನ್ನ ನಾವು ಕೇಳ್ತಾನೇ ಇದೀವಿ ಪ್ರಿಯರೇ. ಅದಕ್ಕೋಸ್ಕರ ನಾವು ಸಿದ್ಧರಾಗಿ ಇರುವಂತವ್ರು ಆಗಿರ್ಬೇಕು ಪ್ರಿಯರೇ. ಈಗ ನಾವು ಡೈಲಿ ಸಹ ನಾವ್ ಇಲ್ಲಿವರೆಗೂ ಸಹ ಯೇಸು ಕ್ರಿಸ್ತರು ಬರ್ತಾರೆ 1ನೇ ಶತಮಾನದವರೆಗೂ ಸಹ ಹಿರಿಯತ್ತೆ ಹೇಳಿ 1ನೇ ಶತಮಾನದಲ್ಲಿ ಅಲ್ವಾ ಹೇಳಿರೋದು, ಇನ್ನೂ ಬಂದೇ ಇಲ್ವ ಎನ್ನುವಂಥದ್ದನ್ನ ನಾವು ಯಾವತ್ತೂ ಸಹ ಆಲೋಚನೆ ಮಾಡ್ಬೋದು ಪ್ರಿಯರೇ. ಆವಾಗಿನ ದಿನದಲ್ಲಿ ಹೇಗ ಅವರು ಸಹ ಅದನ್ನ ಅರಿಯದೆ ತಿಳಿಯದೆ ಇದ್ರು, ಅದನ್ನ ಗಮನಿಸದೇ ಇದ್ರು, ಆ ಸಂದರ್ಭ ಹಾಗೆ ಇವಾಗಿನ ಸಮಯಗಳಲ್ಲೂ ಸಹ ಪ್ರಿಯರೇ, ಯಾವ ಸಮಯದಲ್ಲಿ ಯೇಸು ಕ್ರಿಸ್ತರು ನಾವ್ ಯಾವ ಕೆಲಸ ರಾತ್ರಿ ಬರ್ತಾರೋ ಇಲ್ಲ ಹಗಲು ಬರ್ತಾರೋ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ ಪ್ರಿಯರೇ. ಹಾಗಾಗಿ ನಾವು ಜಾಗ್ರತೆಯಿಂದ ಎಚ್ಚರವಾಗಿದ್ದು ನಾವು ನಡೆದುಕೊಳ್ಳುವಂತರು ಸಹ ಆಗಿರ್ಬೇಕು ಪ್ರಿಯರೇ. ಹಾಗೆ ಮುಂದೆ ನಾವು ನೋಡಿಕೊಳ್ಳೋದಾದರೆ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನವನ್ನು ನೋಡ್ಕೊಳ್ಳೋಣ. ಮಾರ್ಕನವರು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನವನ್ನು. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ಆತನು ಇನ್ನು ಅವರಿಗೆ, ನೀವು ನಿಮ್ಮ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನ. ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಒಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸುಳ್ಳೆಗಾರಿಕೆ, ಕಳ್ಳತನ, ಕೊಲೆ, ಆಧಾರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು ಬುದ್ಧಿಗೆ ಎಡಿತನ, ಇವೇ ಮೊದಲಾದವುಗಳು ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಒಲೆ ಮಾಡುತ್ತವೆ ಅಂದನು. ಹೌದು ಪ್ರಿಯರೇ, ಅವರೆಲ್ಲ ನಾಶನ ಆಗೋದಕ್ಕೆ ಕಾರಣ ಏನು ಪ್ರಿಯರೇ? ಅವರೆಲ್ಲರೂ ಸಹ ನೋಹನ ಸಮಯದಲ್ಲಿ ಜಲಪ್ರಳಯ ಬರೋದಕ್ಕೆ, ಹಾಗೆ ಮತ್ತೆ ಲೋಟನ ಕಾಲದಲ್ಲಿ ಸೊದೋಮ್ ಗೊಮೋರ ಪಟ್ಟಣಗಳು ನಾಶ ಆಗಕ್ಕೆ, ನಾವು ಇನ್ನೂ ನಾಶನವಾಗಿರುವಂತದ್ದನ್ನು ನೋಡೋದಾದ್ರೆ ಪ್ರಿಯರೇ, ಇಸ್ರಾಯೇಲ್ಯರನ್ನು ಪ್ರಿಯರೇ, ಅವರೆಲ್ಲರೂ ಸಹ 6 ಲಕ್ಷ ಜನ ಬಂದಾಗ ಪ್ರಿಯರೇ, ಕೆಲವೊಂದು ಅಲ್ಲಿಂದ ಬಂದಿರುವಂತವ್ರನ್ನ, ಐಗುಪ್ತ ದೇಶದಿಂದ ಬಂದಿರುವಂತ ಅಷ್ಟು ಜನರನ್ನ ಪ್ರಿಯರೇ, ಅವರೆಲ್ಲರನ್ನ ಪ್ರಿಯರೇ ಅಡವಿಯಲ್ಲಿ ನಾಶನ ಮಾಡಿ ಅವರ ಮಕ್ಕಳನ್ನು ಮಾತ್ರ ಇಸ್ರೇಲ್ ದೇಶಕ್ಕೆ ದೇವರು ಕರೆದುಕೊಂಡು ಹೋಗಿರುವಂತದನ್ನ ನಾವು ನೋಡ್ಬೋದು ಪ್ರಿಯರೇ. ಈ ರೀತಿಯಾಗಿ ದೇವರು ಆ ರೀತಿಯಾಗಿ ಪಾಪ ಮಾಡಿರುವಂತ ಎಲ್ರಿಗೂ ಸಹ ಶಿಕ್ಷೆಯನ್ನು ಕೊಡ್ಕೊಂಡು ಬರ್ತಿದ್ದಾರೆ. ಅವರೆಲ್ಲ ಯಾವ ರೀತಿ ಇರುವಂತ ತಪ್ಪುಗಳನ್ನು ಮಾಡ್ತಿದ್ರು ಪ್ರಿಯರೇ? ಇವೇ ಮಾಡ್ತಿದ್ರು ಪ್ರಿಯರೇ. ಇಲ್ಲಿ ನಾವೆಲ್ಲರೂ ಇವಾಗ ಓದ್ಕೋತಿದೀವಲ್ಲ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಿಂದ ನಾವು 23ನೇ ವಚನವರೆಗೂ ಓದ್ಕೋತಿದ್ವಲ್ಲ, ಇಂಥ ಅಪರಾಧಗಳನ್ನು ಮಾಡಿರೋದ್ರಿಂದಲೇ ದೇವರ ಅವರನ್ನ ನಾಶನ ಮಾಡಿರುವಂತದ್ದನ್ನ ನಾವು ನೋಡಿದೀವಿ. ಮನುಷ್ಯನೊಳಗಿಂದ ಹೊರಡುವಂತದ್ದೇ ಮನುಷ್ಯನನ್ನು ಒಳ್ಳೆ ಮಾಡುವುದು. ಪ್ರಿಯರೇ, ನಮ್ಮ ಮನಸ್ಸಿನಿಂದ ಅಂದ್ರೆ ನಮ್ಮ ಆಲೋಚನೆಯಿಂದ, ನಮ್ಮ ಹೃದಯದಿಂದ ಬರುವಂತದ್ದು ಬಿಟ್ರೆ ಇನ್ನೇನು ನಮ್ಮನ್ನ ಅಸಹ್ಯವಾಗಿ ಆಗಿರ್ಬೋದು, ಒಲೆಯಿಂದಾಗಿ ನಮ್ಮನ್ನ ಮಾಡೋದಿಲ್ಲ ಪ್ರಿಯರೇ. ಅಂದ್ರೆ ನಾವೇನೋ ಅಂದ್ರೆ ಸ್ಮೆಲ್ ಬರುವಂತ ಬಟ್ಟೆ ಹಾಕೊಂಡಿದೀವಿ ಅಂದ್ರೆ ನಾವು ಅಂದ್ರೆ ಕೆಟ್ಟವರು ಅಂತ ಅಲ್ಲ ಪ್ರಿಯರೇ. ನಾವೇನೋ ನಮಗೆ ಒಳ್ಳೆ ಆಹಾರ ತಿಂತಿಲ್ಲ ಅಂದ್ರೆ ನಾವು ಕೆಟ್ಟವರಾಗಿರಲ್ಲ ಪ್ರಿಯರೇ. ಆದರೆ ನಮ್ಮ ಹೃದಯದಿಂದ, ನಮ್ಮ ಬಾಯಿಯಿಂದ ಯಾವ ಮಾತು ಬರ್ತಿದೆ, ನಮ್ಮ ಹೃದಯದಲ್ಲಿ ಯಾವ ಆಲೋಚನೆ ಇದೆ, ಅದರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಿಯರೇ, ನಾವು ಒಳ್ಳೆಯವರ ನಾವು ಕೆಟ್ಟವರ ಎನ್ನುವಂಥದ್ದನ್ನ ನಾವು ನೋಡ್ತೀವಿ ಪ್ರಿಯರೇ. ಇಲ್ಲಿ ಎಲ್ಲಾ ರೀತಿಯ ಪಾಪ ಇದೆ ಪ್ರಿಯರೇ. ಅಂದ್ರೆ ಮನುಷ್ಯರ ಮನಸ್ಸಿನೊಳಗಿಂದ ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕಿ ಬುದ್ಧಿಗೆ ಎಡಿತನ, ಇವೇ ಮೊದಲಾದವುಗಳು ಹೌದು. ಈ ಪಾಪಗಳೆಲ್ಲ ಪ್ರಿಯರೇ ಅವತ್ತಿನ ದಿನ ಯಾವತ್ತಿನ ದಿನದಿಂದ ಪ್ರಿಯರೇ, ಏಬೇಲ ಕಾಯಿನನ್ನು ಮೊದಲುಗೊಂಡು ಪ್ರಿಯರೇ ಇವತ್ತಿನ ದಿನದವರೆಗೂ ಸಹ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತದ್ದನ್ನ ನಾವು ನೋಡ್ತೀವಿ ಪ್ರಿಯರೇ. ತಂದೆಯಾದ ದೇವರು ಅಷ್ಟೊಂದು ಕಷ್ಟಪಟ್ರು ಸಹ, ನೀತಿವಂತರಾಗ್ಬೇಕಾದ್ರೆ ಅಷ್ಟೊಂದು ಕಷ್ಟಪಟ್ರು ಸಹ ಒಬ್ಬರು ನೀತಿವಂತರಾಗಿ ನಡೆದುಕೊಂತಿಲ್ಲ. ಆದರೆ ಪ್ರಿಯರೇ, ಈ ಪಾಪಗಳು ಎನ್ನುವಂಥದ್ದು ಪ್ರಿಯರೇ ಪ್ರತಿಯೊಬ್ಬರಲ್ಲೂ ಸಹ ಇರುವಂತದ್ದನ್ನ ನಾವು ನೋಡ್ತಿದ್ವಿ ಪ್ರಿಯರೇ. ಯಾರು ಯಾವ ತತ್ವವನ್ನು ಯಾವುದನ್ನು ಫಾಲೋ ಮಾಡ್ತಾರೋ ಇಲ್ಲ ಪ್ರಿಯರೇ. ಆದ್ರೆ ವಿದ್ಯಾಭ್ಯಾಸದಲ್ಲಿ ಒಬ್ಬೊಬ್ಬರು ಒಂದೊಂದೇ ರೀತಿಯ ವಿದ್ಯಾಭ್ಯಾಸವನ್ನ ಆರಿಸಿಕೊಳ್ತಾರೆ. ಉದ್ಯೋಗದಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿರೋ ತಕ್ಕ ಮಟ್ಟಿಗೆ ಅವರು ಉದ್ಯೋಗವನ್ನ ಅವರು ಆಯ್ಕೆ ಮಾಡ್ಕೋತಾರೆ ಪ್ರಿಯರೇ.
ಆಹಾರದಲ್ಲಿ ಒಂದು ದೇಶ ಬೇರೆ, ಇನ್ನೊಂದು ದೇಶ ಬೇರೆ, ಒಂದು ರಾಜ್ಯ ಬೇರೆ, ಇನ್ನೊಂದು ರಾಜ್ಯ ಬೇರೆ, ಇನ್ನೊಂದು ಜಿಲ್ಲೆ ಬೇರೆ, ಇನ್ನೊಂದು ಜಿಲ್ಲೆ ಬೇರೆ. ಈ ರೀತಿಯಾಗಿ ಇವ್ರಿಗೆ ಇಷ್ಟ ಆಗಿರುವಂತ ಆಹಾರ ಆಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅವರು ಅದನ್ನ ಬದಲಾಯಿಸಿಕೊಳ್ತಾರೆ ಪ್ರಿಯರೇ. ಆದ್ರೆ ಈ ಕೆಟ್ಟ ನಡತೆಗಳು ಎನ್ನುವಂಥದ್ದು ಪ್ರಿಯರೇ ಪ್ರತಿಯೊಬ್ಬರಲ್ಲೂ ಒಂದೇ ರೀತಿಯಾಗಿರುತ್ತೆ. ಪ್ರತಿಯೊಬ್ಬರಲ್ಲೂ ಅದೇ ತತ್ವಗಳು, ಅದೇ ಕೆಟ್ಟ ಆಲೋಚನೆಗಳು, ಅದೇ ಮೋಸಗಳು, ಅದೇ ಹೊಟ್ಟೆ ಕಿಚ್ಚು ಇರುವಂತದನ್ನ ನಾವು ನೋಡುವಂತರಾಗಿರ್ತೀವಿ ಪ್ರಿಯರೇ. ಎಲ್ಲರಲ್ಲೂ ಸಹ ಇಂಥ ಗುಣಗಳು ಇರುವಂತದನ್ನ ನಾವು ಈ ಲೋಕದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಈ ಕಾಲದಲ್ಲಂತೂ, ಈವಾಗಿನ ಸಮಯದಲ್ಲಂತೂ ಪ್ರಿಯರೇ ದ್ರವ್ಯಾಶೆಯಿಂದ ಪ್ರಪಂಚವೆಲ್ಲ ತುಂಬಿ ತುಳುಕುವುದನ್ನ ನಾವು ನೋಡುವಂತರು ಆಗಿದೆ ಪ್ರಿಯರೇ. ಹಾಗೆ ನಾವು ಮುಂದೆ ನೋಡಿಕೊಳ್ಳುವುದಾದರೆ ಪ್ರಿಯರೇ, ಯೂದನ ಗ್ರಂಥ 1ನೇ ಅಧ್ಯಾಯ 17ನೇ ವಚನ. ಯೂದನು 1ನೇ ಅಧ್ಯಾಯ 7ನೇ ವಚನ. ಸೊದೊಮಗೊರಮ ಪಟ್ಟಣಗಳವರು, ಅವುಗಳ ಸುತ್ತಮುತ್ತನ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನು ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಿಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಅದು ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಭಕ್ತಿಗೆ ವಿರುದ್ಧವಾದ ತಮ್ಮ ಆಶೆಗಳನ್ನು ಅನುಸರಿಸಿ ನಡೆಯುವ ಕುಚೋದ್ಯಗಾರರು ಅಂತ್ಯಕಾಲದಲ್ಲಿ ಇರುವರೆಂದು ಅವರು ನಿಮಗೆ ಹೇಳಿದ್ದರಲ್ಲ. ಹೌದು ಪ್ರಿಯರೇ, ಈ ಸಮಯದಲ್ಲಿ ಆಗಿರ್ಬೋದು, ಈ ಅಂತ್ಯ ದಿವಸಗಳಲ್ಲಿ ಯಾರಿರ್ತಾರೆ ಪ್ರಿಯರೇ, ನಮ್ಮ ಜ್ಞಾಪಕಗಳನ್ನಾಗಿರ್ಬೋದು, ನಮ್ಮ ಆಲೋಚನೆಗಳನ್ನು ಬೇರೆ ಮಾಡಿ ನಮ್ಮನ್ನು ಸಹ ಪಾಪದಲ್ಲಿ ಬೀಳಿಸುವಂತವ್ರು ಅನೇಕ ಜನರು ಇರ್ತಾರೆ ಪ್ರಿಯರೇ. ಆ ರೀತಿಯಾಗಿ ನಾವ್ ಯಾವಾಗಲೂ ಸಹ ನಾವು ದೂರ ಇದ್ದು ಈ ಪ್ರಪಂಚ ಪ್ರಿಯರೇ, ಪ್ರಪಂಚ ಎನ್ನುವಂಥದ್ದು ಬರುಕೊಳಕಾಗಿದೆ ಪ್ರಿಯರೇ. ಎಲ್ಲಿ ನೋಡಿದ್ರು ಮೋಸ, ಎಲ್ಲಿ ನೋಡಿದ್ರು ಪಾಪ ಎನ್ನುವಂಥದ್ದು ತುಂಬಿ ತುಳುಕ್ತಿದೆ ಪ್ರಿಯರೇ. ಇಂಥ ಸಮಯಗಳಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರಿಯರೇ, ನಾವು ಸಹ ಅವರಿಂದ ದೂರ ಇದ್ದು ಪ್ರಿಯರೇ ನಾವು ಜೀವಿಸುವಂತವ್ರು ಸಹ ನಾವು ಆಗಿರ್ಬೇಕು ಪ್ರಿಯರೇ. ಇದನ್ನೇ ದೇವರು ಈ ಅಂತ್ಯ ಕಾಲದಲ್ಲಿ ಏನಾಗಿರುತ್ತೆ ಪ್ರಿಯರೇ ಅಂದ್ರೆ, ನಾವ್ ಎಷ್ಟು ನೀತಿವಂತರಾಗಿ ಇರ್ತೀವಿ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿದ್ರು ಪ್ರಿಯರೇ, ನಮ್ಮ ಜೊತೆಲಿರುವಂತಹರಾಗಿರ್ಬೋದು, ನಮ್ಮ ಸಹೋದರರಾಗಿರ್ಬೋದು, ಯಾರಾದರೂ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಸಿಟ್ಟನ್ನು ಬರುವಂತ ರೀತಿಯಲ್ಲಿ ಆಗಿರ್ಬೋದು, ನಮಗೆ ಮೋಸ ಮಾಡುವಂತದ ರೀತಿಯಲ್ಲಿ ಆಗಿರ್ಬೋದು ಪ್ರಿಯರೇ, ಎಲ್ಲವನ್ನೂ ಸಹ ನಾವು ಸಹಿಸಿಕೊಂಡು ಹೋಗ್ಬೇಕಾದ್ರೆ ಪ್ರಿಯರೇ, ನಮಗೆ ಮಧ್ಯದಲ್ಲಿ ಒಂದ್ಸರಿ ನಮಗೆ ಸಹೋದರ ನಮಗೆ ಮೋಸ ಮಾಡಿದ್ರು ಎನ್ನುವಂಥದ್ದನ್ನ ನೋಡುವುದಾದ್ರೆ ಪ್ರಿಯರೇ, ಆ ಸಮಯದಲ್ಲಿ ಎಲ್ರಿಗೂ ಸಹ ದುಃಖ ಎನ್ನುವಂಥದ್ದಾಗುತ್ತೆ ಪ್ರಿಯರೇ, ಕೋಪ ಎನ್ನುವಂಥದ್ದು ಬರುತ್ತೆ ಪ್ರಿಯರೇ. ಈ ರೀತಿಯಾಗಿ ದುರಾತ್ಮನು ಎಲ್ಲರನ್ನೂ ಸಹ ವಂಚನೆ ಮಾಡ್ತಾ ಇದ್ದಾನೆ ಪ್ರಿಯರೇ. ನಮ್ಮನ್ನು ಸಹ ವಂಚನೆ ಮಾಡುವುದಕ್ಕೋಸ್ಕರ ದುರಾತ್ಮನು ಯಾವಾಗಲೂ ಸಹ ಕಾಯ್ಕೊಂಡು ನಿಂತಿದ್ದಾನೆ ಪ್ರಿಯರೇ. ಈಗ ಅಂತ್ಯಕಾಲ ಆಗಿರುವುದರಿಂದ ಪ್ರಿಯರೇ, ನಾವೆಲ್ಲರೂ ಸಹ ಜಾಗೃತರಾಗಿದ್ದು ಯಾರ ಜೊತೆ ಇರ್ಬೇಕು, ಯಾರನ್ನ ನಂಬೇಕು, ಯಾವ ಕೆಲಸವನ್ನು ಮಾಡ್ಬೇಕು, ಮಾಡ್ಬಾರ್ದು ಎನ್ನುವಂಥದ್ದನ್ನ ನಾವು ಆಲೋಚಿಸಿ ನಾವು ಈ ಲೋಕದಲ್ಲಿ ಜೀವಿಸುವಂತರು ಸಹ ಆಗಿರ್ಬೇಕು ಪ್ರಿಯರೇ. ಹಾಗೆ ನಾವು ಮುಂದೆ ನೋಡಿಕೊಳ್ಳೋದಾದರೆ, ಯೋಹನನವರು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಯೋಹಾನನವರು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ಹುಟ್ಟಿಸಿದ ತಂದೆಯನ್ನು ಪ್ರೀತಿಸುತ್ತಾನೋ ಅವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ. ನಾವು ದೇವರ ಮಕ್ಕಳ ನಾವು ದೇವರನ್ನು ಪ್ರೀತಿಸುತ್ತೇವೆಂಬುದು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ದೇವರ ಮೇಲನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಅದು ಪ್ರಿಯರೇ, ಇಲ್ಲಿ ಏನಂತ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ, ಯೇಸುವು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾವನು ತಂದೆಯಿಂದ ಹುಟ್ಟಿದವರೆಲ್ಲರನ್ನು ಪ್ರೀತಿಸುತ್ತಾನೆ.
ನಾವು ದೇವರ ಮಕ್ಕಳನ್ನು ಪ್ರೀತಿಸುತ್ತೇವೆಂಬುದನ್ನು ದೇವರನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಅನುಸರಿಸುವುದರಿಂದಲೇ ತಿಳಿದುಕೊಳ್ಳುತ್ತೇವೆ. ಅದು ಪ್ರೇರೆ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೀವಿ, ನಾವು ದೇವ್ರನ್ನ ಅನುಸರಿಸ್ತಾ ಇದ್ದೀವಿ ಅಂತ ನಾವು ಹೇಳಿಕೊಂಡು ಈ ಲೋಕದಲ್ಲಿ ನಾವು ಹಾಗೆ ನಾವು ತಿರುಗೋದಲ್ಲ ಪ್ರೇರೆ. ಹಾಗಾದ್ರೆ ನಾವು ನಾಮಕರ್ತ ಕ್ರೈಸ್ತರಾಗಿ ನಾವು ಉಳಿದು ಬಿಡ್ತೀವಿ ಪ್ರೇರೆ. ನಾವು ದೇವರನ್ನು ಪ್ರೀತಿಸ್ತಿದೀವಿ, ಕ್ರಿಸ್ತನನ್ನು ನಂಬ್ತಿದೀವಿ ಎನ್ನುವಂಥದ್ದಾಗಿದ್ರೆ ಪ್ರೇರೆ, ಪ್ರಪಂಚದಲ್ಲಿರುವಂತ ನಮ್ಮ ಶತ್ರುಗಳನ್ನಾಗಿರ್ಬೋದು, ನಮ್ಮ ಮಿತ್ರಗಳನ್ನಾಗಿರ್ಬೋದು, ನಮಗ್ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿಗಳನ್ನಾಗಿರ್ಬೋದು, ಯಾವಾಗಲೂ ಸಹ ನಾವು ಪ್ರೀತಿಸುವಂತವರನ್ನ ಆಗಿರ್ಬೇಕು ಪ್ರೇರೆ. ಅದೇ ದೇವರ ಪ್ರೀತಿ ಇದ್ರೆ ನಮ್ಮಲ್ಲಿ ಯಾವ ಗುಣಲಕ್ಷಣಗಳಿರುತ್ತೆ ಅಂತ ನಾವು ನೋಡುವುದಾದರೆ, ಅಂದ್ರೆ ಅದೇ 5ನೇ ಅಧ್ಯಾಯ 3ನೇ ವಚನದಿಂದ, ದೇವರ ಮೇಲಾಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ. ಆತನ ಆಜ್ಞೆಗಳು ಭಾರವಾದವುಗಳಲ್ಲ, ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆಯೇ. ಯೇಸುವು ದೇವರನ್ನು ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ಯಾರಿದ್ದಾರೆ. ಹೌದು ಪ್ರಿಯರೇ, ನಾವು ಈ ಲೋಕವನ್ನ ಇಲ್ಲಿವರೆಗೂ ಏನಂತ ಮಾತನಾಡ್ಕೊಂಡು ಪ್ರಿಯರೇ, ಎಲ್ಲರಲ್ಲೂ ಸಹ ಪಾಪ ಎನ್ನುವಂಥದ್ದಿದೆ ಪ್ರಿಯರೇ. ಅದು ಆಗಿನ ಸಮಯದಲ್ಲೇ ಆದಮ ಅವಳಿಂದ, ಕಾಯಿನನ ಏಬೇಲನಿಂದ, ಅವಾಗಿನ ಸಮಯದಲ್ಲೇ ಬಂದಿದೆ, ಇವತ್ತಿನ ದಿನದವರೆಗೂ ಇದೆ ಪ್ರಿಯರೇ. ಆ ಪಾಪದಿಂದ ನಾವೆಲ್ಲರೂ ಸಹ ಹೊರಗಡೆ ಬರ್ಬೇಕು ಅಂದ್ರೆ, ನಾವು ಪ್ರೀತಿಯಲ್ಲಿ ನಡೆದುಕೊಳ್ಬೇಕಂದ್ರೆ ನಾವು ಯಾರನ್ನ ನಂಬೇಕು? ಮೊದಲು ಯೇಸು ಕ್ರಿಸ್ತರನ್ನ ನಾವು ಮೊದಲು ನಂಬಿದ್ರೆ ಮಾತ್ರ ನಾವೆಲ್ಲರೂ ಸಹ ನಾವು ರಕ್ಷಣೆಗೆ ಎನ್ನುವಂತರಂಗು ಬರ್ತೀವಿ. ನಾವೆಲ್ಲರೂ ಸಹ ಈ ಲೋಕದಲ್ಲೇ ಇರುವಂತಹ ಎಲ್ಲಾ ಪಾಪಗಳಿಂದ, ಎಲ್ಲಾ ವಿರೋಧಗಳಿಂದ ನಾವು ದೂರ ಉಳಿಯಲು ಸಹ ಸಾಧ್ಯವಾಗುತ್ತೆ ಪ್ರೇರೆ. ಯೇಸು ಕ್ರಿಸ್ತರು ಈ ಲೋಕದಲ್ಲಿ ಜೀವಿಸಿದ ರೀತಿಯಲ್ಲಿ ನಾವೆಲ್ಲರೂ ಸಹ ನಾವು ಅದನ್ನ ಅರಿತುಕೊಂಡು ನಾವೆಲ್ಲರೂ ಸಹ ಜೀವಿಸುವುದಾದ್ರೆ ಪ್ರೇರೆ, ಈ ಲೋಕದಿಂದ ನಾವು ಅವಾಗಿನ ಸಮಯದಲ್ಲೂ ಸಹ ಪಾಪ ಎನ್ನುವಂಥದ್ದು ಇದ್ದು ಪ್ರೇರೆ. ಆದ್ರೂ ಸಹ ಯೇಸು ಕ್ರಿಸ್ತರು ಪಾಪವನ್ನು ಅವರ ಮೈ ಸೋಕಿಸದೆ, ಪಾಪವನ್ನು ಅವರ ಹೃದಯದಲ್ಲಿ ಆಲೋಚನೆ ಬರದಂತೆ ಮಾಡಿಕೊಳ್ಳದೆ ಅವರು ಪ್ರಿಯರೇ ಜೀವಿಸುವಂತರಾಗಿರ್ತಾರೆ ಪ್ರಿಯರೇ. ನಾವು ಯೇಸು ಕ್ರಿಸ್ತರನ್ನು, ಹೌದು ಯೇಸು ಕ್ರಿಸ್ತರು ಪ್ರಪಂಚಕ್ಕೆ ಬಂದ್ರು, ಅವರ ಪಾಪವನ್ನು ಮಾಡ್ಲಿಲ್ಲ, ಅವರು ನೀತಿವಂತರಾಗಿ ಅವರು ಲೋಕದಲ್ಲಿ ಜೀವಿಸಿ ಅವರು ಸತ್ತರು ಎನ್ನುವಂತ ಸತ್ಯ, ಮತ್ತೆ ಅವರು ಉಣಲ್ಪಟ್ಟು 3ನೇ ದಿನದಲ್ಲಿ ಎದ್ದು ಅವರು ಪರಲೋಕಕ್ಕೆ ಹೋದ್ರು ಎನ್ನುವಂಥದ್ದನ್ನ ನಂಬುದಾದ್ರೆ ಪ್ರೇರೆ, ಅದರಲ್ಲಿ ನಾವು ನಂಬಿಕೆಯನ್ನು ನಾವು ಹೊಂದುವಂತರಾಗಿದ್ದೀವಿ ಪ್ರೇರೆ. ಅದೇ ರೀತಿಯಲ್ಲಿ ನಾವು ಅವರನ್ನ ಅನುಸರಿಸಿಕೊಂಡು ನಾವು ಹೋಗುವುದಾದ್ರೆ ಪ್ರೇರೆ, ನಮ್ಮೆಲ್ರಿಗೂ ಸಹ ರಕ್ಷಣೆ ಎನ್ನುವಂಥದ್ದು ಸಿಗುತ್ತೆ. ಹಾಗೆ ಯೇಸು ಕ್ರಿಸ್ತರನ್ನ ನಾವು ಹಿಂಬಾಲಿಸಿದ್ರೆ ಪ್ರೇರೆ, ಅವರ ಹೆಜ್ಜೆಗಳ ಜಾಡಿಯನ್ನು ನಾವು ಹಿಡಿದುಕೊಂಡು ಹೋದ್ರೆ ಪ್ರೇರೆ, ಲೋಕವನ್ನು ಜಯಿಸುವುದಕ್ಕೆ ಸಾಧ್ಯ ಆಗುತ್ತೆ ಪ್ರೇರೆ. ಪ್ರತಿಯೊಬ್ಬರು ಈ ಲೋಕದಲ್ಲಿ ಇರುವಂತಹ ಆಶೆ ಪಾಶೆಗಳು, ಭೋಗಗಳಿಗೆ ಎಲ್ಲರೂ ಸಹ ಒಳಗಾಗಿ ಪ್ರೇರೆ, ಪಾಪ ಅಪರಾಧಗಳನ್ನು ಮಾಡಿ ದೇವರ ಕೋಪಕ್ಕೆ ಅವರೆಲ್ಲರೂ ಸಹ ಎದುರಾಗ್ತಿದ್ರು, ದೇವರ ಕೋಪಕ್ಕೆ ಗುರಿ ಆಗ್ತಿದ್ರು ಪ್ರೇರೆ. ನಾವಾದರೂ ದೇವರ ಪ್ರೀತಿಯಲ್ಲೇ ನಡೆದು ನಾವು ಜೀವಿಸುವಂತರಾಗಿರ್ಬೇಕು ಪ್ರೇರೆ. ಹಾಗೆ ಇನ್ನೊಂದು ಅಧ್ಯಾಯವನ್ನು ಓದಿಕೊಂಡು ನಾವು ಮುಗಿಸಿಕೊಳ್ಳೋಣ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಚನ, 8-9 ವಚನ. ಕಡೆ ಮಾತೇನೆಂದರೆ, ಸಹೋದರರೇ, ಯಾವುದು ಸತ್ಯವೂ ಮಾನವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತನೆಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದಿರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿ ಕಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಇಲ್ಲಿ ಪೌಲನವರು ಏನಂತ ಹೇಳ್ತಿದ್ದಾರೆ? ನಾನು ಇಲ್ಲಿವರೆಗೂ ಸಹ ನಾನು ಏನೇನ್ ಹೇಳಿದ್ದೀನಿ ಪ್ರಿಯರೇ, ಏನೇನ್ ಹೇಳಿದಿರಿ ಸಹೋದರ, ಅದನ್ನೆಲ್ಲ ನೀವು ಅನುಸರಿಸಿರಿ. ಅಂದ್ರೆ ಲೋಕದಲ್ಲಿ ಎಲ್ಲವೂ ಸಹ ಇದ್ರೆ, ಆದ್ರೆ ನೀವು ಮಾಡುವಂತದ್ದು ಏನಾಗಿರ್ಬೇಕು ಅಂದ್ರೆ, ಕಡೆ ಮಾತೇನಂದ್ರೆ, ಸಹೋದರರೇ, ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು
ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವಾಗಿದೆ ಅವು ಎಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಅದು ಮೊದಲನೇದಾಗಿ ನಾವು ಏನು ಯೋಚನೆ ಮಾಡ್ಬೇಕಂದ್ರೆ, ದೇವರ ದೃಷ್ಟಿಯಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿ ಅದರ ಪ್ರಕಾರ ನಾವು ಜೀವಿಸುವಂತರಾಗಿರ್ಬೇಕು ಪ್ರಿಯರೇ. ಹಾಗೆ ನೀವು ಯಾವುದನ್ನು ನನ್ನಿಂದ ಕಲಿತು ಹೊಂದಿದ್ದೀರೋ ಮತ್ತು ಯಾವುದನ್ನು ನನ್ನಲ್ಲಿ ಕೇಳಿಕೊಂಡಿರೋ ಅದನ್ನೇ ಮಾಡುತ್ತಾ ಬನ್ನಿರಿ. ಹೀಗೆ ಮಾಡಿದರೆ ಶಾಂತಿದಾಯಕನಾದ ದೇವರು ನಿಮ್ಮೊಂದಿಗಿರುವನು. ಹೌದು ಪ್ರಿಯರೇ, ನಾವ್ ಈ ಲೋಕದಲ್ಲಿ ಪೌಲನವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನ್ ಯಾವ ರೀತಿಯಲ್ಲಿ ಇದ್ನೋ, ನಾನ್ ಯಾವ ರೀತಿಯಲ್ಲಿ ದೇವರ ಸೇವೆ ಮಾಡ್ಕೊಂಡಿದ್ನೋ ಅದನ್ನೇ ನೀವೆಲ್ಲರೂ ಸಹ ಫಾಲೋ ಮಾಡ್ಕೊಂಡ್ ಬನ್ನಿ. ಈ ರೀತಿಯಾಗಿ ಇದ್ರೆ ಅಂದ್ರೆ ಶಾಂತಿದಾಯಕನಾದ ನಮ್ಮ ದೇವರು ನಮ್ಮೆಲ್ಲರ ಹೃದಯದಲ್ಲಿ ಇರುವಂತರಾಗಿರ್ತಾರೆ ಪ್ರಿಯರೇ. ಹಾಗಾಗಿ ನಾವೆಲ್ಲರೂ ಸಹ ಈ ಲೋಕದಲ್ಲಿ ಪ್ರಿಯರೇ ಎಲ್ಲವೂ ಸಹ ಇದ್ರೆ, ಪಾಪ ಎನ್ನುವಂಥದ್ದನ್ನ ಎಲ್ರೂ ಮಾಡ್ತಿದ್ದಾರೆ ಪ್ರತಿಯೊಬ್ರು ಮಾಡ್ತಿದ್ದಾರೆ. ಸಣ್ಣ ಮಕ್ಳಿಂದ ದೊಡ್ಡವರವರೆಗೂ ಎಲ್ರು ಪ್ರತಿಯೊಬ್ರು ಮಾಡ್ತಿದ್ದಾರೆ ಪ್ರಿಯರೇ. ಹಿರಿಯರಾಗಿರುವಂತವ್ರು ಪ್ರಿಯರೇ ನಮಗೆ ಬುದ್ಧಿ ಹೇಳ್ಬೇಕು. ಅವರು ಸಹ ಅಂದ್ರೆ ಹಿರಿಯರಾಗಿರುವಂತವ್ರು ಸಹ ಅವರು ಸಹ ಕಿರಿಯರಿಗಿಂತ ಹಿರಿಯರೇ ದೊಡ್ಡ ಅಪರಾಧಗಳನ್ನು ಮಾಡುವಂತದ್ದನ್ನ ನಾವು ನೋಡಿದ್ವಿ ಪ್ರಿಯರೇ. ಹಾಗಾಗಿ ಎಲ್ಲವನ್ನು ಸಹ ಬಿಟ್ಟು ಪ್ರಿಯರೇ, ಇಲ್ಲಿ ಹೇಳುವಂತ ನಾವು ಲಾಸ್ಟ್ ವಚನವನ್ನು ನಾವು ನೋಡಿಕೊಂಡ ಪ್ರಕಾರ ಯಾವುದು ಸತ್ಯವಾದದ್ದು, ಯಾವುದು ದೇವರಿಗೆ ಇಷ್ಟವಾದದ್ದು, ಯಾವುದು ಪ್ರೀತಿಕರವಾಗಿರುವುದು, ಇನ್ನೊಬ್ಬರಿಗೆ ನಮ್ಮ ಮೇಲೆ ಪ್ರೀತಿ ಬರಿಸುವಂತದ್ದು ಯಾವುದು, ನಾವು ಸತ್ಯವಂತರ ಎನ್ನುವಂತ ತೋರಿಸುವಂತದ್ದು ಯಾವುದು, ನಾವು ನ್ಯಾಯವಾಗಿದೆ ಎನ್ನುವಂಥದ್ದು ತೋರಿಸುವಂತದ್ದು ಯಾವುದು, ಅದನ್ನ ನಾವು ಆಲೋಚಿಸಿ ಅದರ ಪ್ರಕಾರ ನಾವು ಜೀವಿಸುವಂತರು ಆಗಿರ್ಬೇಕು ಪ್ರೇರೆ. ಹಾಗೆ ಎಲ್ರೂ ಸಹ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದಾದರೆ ನಾವು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಸಂದೇಶ ಭಾಗವನ್ನು ನಾವು ಮುಗಿಸಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದಲ್ಲಿರೋ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿಮ್ಮ ಮಹೋನ್ನತ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು. ಹೌದಪ್ಪ, ಈ ದಿನದಲ್ಲಿ ಹೌದು ಕರ್ತನೆ ಅಪ್ಪ, ಎಲ್ಲರೂ ಸಹ ಅಪ್ಪ ಎಲ್ಲರೂ ಪಾಪದಲ್ಲಿದ್ದಾರೆ ತಂದೆಯಾದ ದೇವರೇ. ಅಪ್ಪ ಯಾವ ತತ್ವಗಳು ಬದಲಾದರೂ ಅಪ್ಪ, ಎಷ್ಟೇ ಪ್ರಪಂಚದಲ್ಲಿ ಎಷ್ಟೇ ಟೆಕ್ನಾಲಜಿಗಳು ಅಪ್ಪ ಬದಲಾದರೂ ಸಹ ದೇವರೇಪ್ಪ, ಈ ಪಾಪ ಎನ್ನುವಂಥದ್ದು ತಂದೆಯಾದ ದೇವರಪ್ಪ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ಉಳಿದಿರುವಂತದ್ದನ್ನು ಇನ್ನೂ ಅನೇಕ ಪಾಪಗಳು ಹೆಚ್ಚುತ್ತಿರುವಂತದ್ದನ್ನ ನಾವು ನೋಡ್ತಿದ್ದೀವಿ ಪ್ರೇರಪ್ಪ. ಈ ಲೋಕ ಪೂರ್ತಿ ಅಪ್ಪ ಪಾಪದಲ್ಲಿ ತುಂಬಿದರು ತಂದೆಯಾದ ದೇವರಪ್ಪ. ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಸಹ ತಂದೆಯಪ್ಪ, ಈ ಕೂಡಿ ಬಂದಂತ ಎಲ್ಲ ಮಕ್ಕಳು ಸಹ ತಂದೆಯಾದ ದೇವರೇ ಅಪ್ಪ, ಈ ಪಾಪಗಳಿಂದ ದೂರವಾಗಿದ್ದು ತಂದೆಯಾದ ದೇವರಪ್ಪ. ನಿಮ್ಮ ಮಗನಾದ ಯೇಸು ಕ್ರಿಸ್ತರ ಬರೋಣವನ್ನಪ್ಪ ನಾವೆಲ್ಲರೂ ಸಹ ಎದುರು ನೋಡುತ್ತೆ ಯಾವಾಗಲೂ ಸಹ ಪ್ರತಿಕ್ಷಣ ಎಚ್ಚರವಾಗಿದ್ದು ತಂದೆಯಾದ ದೇವರಪ್ಪ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಮುಳುಗಿ ಹೋಗದೆ ತಂದೆಯಪ್ಪ, ಯೇಸು ಕ್ರಿಸ್ತರ ಬರೋಣವಿದೆ ಎನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿಕೊಂಡು ನಾವು ಜೀವಿಸುವಂತರಾಗಿ ನಡೆಸಿರಿ ಅಪ್ಪ. ಹಾಗೆ ಅಪ್ಪ ಎಲ್ಲ ಅಪ್ಪ ನಿಮ್ಮ ಸೇವಕರನ್ನು ಸಹ ನೀವು ನೆನೆಸಿಕೊಳ್ಳ್ರಿ. ಅವ್ರಿಗೆ ಬರಬೇಕಾಗಿರುವಂತ ಆಶೀರ್ವಾದಗಳನ್ನು, ಹಾಗೆ ಅಪ್ಪ ಅವರಿಗೆ ಆರೋಗ್ಯವನ್ನು ಸಹ ನೀವು ಕೊಟ್ಟು ನಡೆಸಿರಿ ತಂದೆ ಅಪ್ಪ. ಹಾಗೆ ಅಪ್ಪ ಈ ದಿನದಲ್ಲಿ ಅಪ್ಪ ನಾವಿಲ್ಲಿ ಅಪ್ಪ ನಿಮ್ಮ ವಾಕ್ಯವನ್ನು ಇವರೆಲ್ಲರಿಗೂ ಸಹ ತಿಳಿಸಿಕೊಡಲು ಅನೇಕ ಸೇವಕರಪ್ಪ ಕಷ್ಟ ಇದೆ ತಂದೆಯಾದ ದೇವರ, ಪರಿಶ್ರಮ ಇದೆ ತಂದೆಯಾದ ದೇವರಪ್ಪ. ನಮಗೆ ಕಲಿಸಿಕೊಟ್ಟಿರುವಂತ ಎಲ್ಲಾ ಸೇವಕರನ್ನು ನೆನೆಸಿಕೊಂಡು ಅವರಿಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು ತಿಳಿಸಿಕೊಡ್ರಿ. ಹಾಗೆ ಕಲಿಯುತ್ತಿರುವಂತ ಎಲ್ಲ ಮಕ್ಕಳಿಗೂ ಸಹ ಜ್ಞಾನವನ್ನು ಕೊಡ್ರಿ ಅಪ್ಪ. ಕೇಳುವಂತ ನಿಮ್ಮ ಮಕ್ಕಳಿಗೂ ಸಹ ಅದನ್ನು ಗ್ರಹಿಸಿಕೊಂಡು ಅದರ ಪ್ರಕಾರ ಜೀವಿಸುವಂತ ಜ್ಞಾನ ವಿವೇಕಗಳನ್ನು ಸಹ ಕೊಟ್ಟು ನಡೆಸಿರಿ. ಹಾಗೆ ಅಪ್ಪ ಅನಾರೋಗ್ಯದಲ್ಲಿರುವಂತ ಎಲ್ಲ ಮಕ್ಕಳನ್ನು ಸಹ ನೆನೆಸಿಕೊಂಡು ಅಪ್ಪ ಅವರಿಗೆ ಒಳ್ಳೆ ರೀತಿಯಲ್ಲಿ ಆರೋಗ್ಯವನ್ನು ಸಹ ನೀವು ಕೊಟ್ಟು ನಡೆಸ್ತೀರಿ ಎಂದು ನಂಬಿದ್ದೇನೆ ಅಪ್ಪ. ಹೌದು ಅಪ್ಪ, ಈ ದಿನ ಮಾನವೆಲ್ಲ ತಂದೆಯಾದ ದೇವರೇ ಅಪ್ಪ, ಈ ಮುಂಜಾನೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗಪ್ಪ ಈ ದಿನ ಮಾನವೆಲ್ಲಪ್ಪ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ಪಯಣಗಳಲ್ಲಾಗಿರ್ಬೋದು ಎಲ್ಲ ವಿಷಯಗಳಲ್ಲೂ ತಂದೆಯಾದ ದೇವರಪ್ಪ ನಿಮ್ಮನ್ನು ದೂರ ಮಾಡದೆ ಅಪ್ಪ ನಿಮ್ಮ ಹತ್ತಿರವಾಗಿದ್ದು ತಂದೆಯಾದ ದೇವರಪ್ಪ ನಾವು ಜೀವಿಸುವಂತರನ್ನಾಗಿ ಇವತ್ತಿನ ದಿನದಲ್ಲಿ ನಮ್ಮನ್ನು ನಡೆಸ್ತೀರಿ ಎಂದು ನಂಬಿ ಅಪ್ಪ ಎಲ್ಲವನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯಾದ ನಿಮ್ಮೊಬ್ಬರಿಗೆ ಒಪ್ಪಿಸಿ ಬೇಡುತ್ತಿದ್ದೇನೆ ತಂದೆಯಾದ ದೇವರೇ, ಆಮೇಲೆ. ಎಲ್ರಿಗೂ ಸಹ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು.